ಧ್ಯಾನ ಯೋಗ ಈ ಹಂತದಲ್ಲಿದ್ದೇವೆ. ಕಳೆದ ಬಾರಿ ಈ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದೇವೆ. ಭಗವಂತ ಹಂತ ಹಂತವಾಗಿ ಅರ್ಜುನನ ಸಮಸ್ಯೆಗೆ ಉತ್ತರ ಕೊಡ್ತಾ, ಅರ್ಜುನನ ಸಮಸ್ಯೆದ ನೆಪವಾಗಿಟ್ಟುಕೊಂಡು ನಮ್ಮೆಲ್ಲರ ಸಮಸ್ಯೆಗಳಿಗೂ ಉತ್ತರ ಕೊಡ್ತಾ ಹೊರಟಿದ್ದಾನೆ. ಮೊದಲನೇ ಅಧ್ಯಾಯದಲ್ಲಿ ಅರ್ಜುನಿಗೆ ಆದಂಥ ಮೋಹ ಅದನ್ನು ಹೋಗಲಾಡಿಸಿದ್ದಕ್ಕಾಗಿ ಎರಡನೇ ಅಧ್ಯಾಯದಲ್ಲಿ ಜ್ಞಾನದ ಪ್ರಾಮುಖ್ಯತೆಯನ್ನು ಹೇಳಿದ. ಜ್ಞಾನವನ್ನು ತಿಳ್ಕೊಳ್ಬೇಕು, ಜ್ಞಾನ ಇದ್ರೇ ಭಯ ಮೋಹ ಎಲ್ಲ ಹೋಗುತ್ತೆ ಅಂತ ಹೇಳಿದ. 3-4 ಅಧ್ಯಾಯದಲ್ಲಿ ಜ್ಞಾನದ ಒಂದು ಆವಿಷ್ಕಾರ, ಜ್ಞಾನ ಇದ್ದರೆ ಏನಾಗುತ್ತೆ, ಏನು ಜ್ಞಾನ ಅಂದರೆ ಅಂತ ತೋರಿಸಿದ. 5ನೇ ಅಧ್ಯಾಯದಲ್ಲಿ ಜ್ಞಾನವನ್ನು ಪಡೆದವನು ಹೇಗಿರ್ತಾನೆ ಅಂತ ತೋರಿಸಿದ. 6ನೇ ಅಧ್ಯಾಯದಲ್ಲಿ ಜ್ಞಾನವನ್ನು ಪಡೆಯೋದ್ರ ಬಗ್ಗೆ ಹೇಗೆ, ಸೊ ಜ್ಞಾನವನ್ನು ಪಡಿಬೇಕಾದ್ರೆ ಏನು ಮಾಡಬೇಕು ಅದನ್ನು ಹೇಳ್ತಾನೆ. ಒಂದು ಸಲ ಕಳೆದ ಬಾರಿ ಹೇಳಿದ್ದನ್ನು ನಾವು ಒಂದು ಸಲ ಸಮರೈಸ್ ಮಾಡಿದರೆ, ಕೃಷ್ಣ ಹೇಳಿದ ಕರ್ಮದಿಂದ ದೂರವಿರುವವನೇ ಸನ್ಯಾಸ ಅಲ್ಲ, ಫಲದ ಆಶೆ ಇಲ್ಲದ ಕರ್ತವ್ಯ ಕರ್ಮವನ್ನೇ ಮಾಡುವುದು ನಿಜವಾದ ಯೋಗ ಅಂತ ಕೃಷ್ಣ ಹೇಳ್ತಾನೆ. ಸನ್ಯಾಸ ಮತ್ತು ಕರ್ಮಯೋಗ ಇಬ್ಬರೂ ಕೂಡ ಒಟ್ಟಾಗಿ ಸಾಗಬೇಕು. ತನ್ನ ಆದಷ್ಟು ಕರ್ಮವನ್ನು ಭಗವಂತನಿಗೆ ಅರ್ಪಿಸುವುದೇ ಸನ್ಯಾಸ ಅಂತ ತೋರಿಸಿದ. ಕರ್ಮಫಲದ ತ್ಯಾಗವೂ ಕೂಡ ಒಂದು ಯೋಗ ಅಂತ ಕೃಷ್ಣ ಹೇಳಿದ. ಸನ್ಯಾಸ ಅಂತಂದರೆ ಇಚ್ಛೆಗಳನ್ನು ತ್ಯಾಗ ಮಾಡೋದು, ಸಂಕಲ್ಪವನ್ನು ಮೀರಿ ಭಗವಂತನ ಮನಸ್ಸಲ್ಲಿ ಇಟ್ಟಿರುವುದು ಒಂದು ಸ್ಥಿತಿ ಅಂತ ಹೇಳ್ತಾನೆ. ಯೋಗಕ್ಕಾಗಿ ಸಿದ್ಧನಾಗಿರುವವನು, ಅವನಿಗೆ ಕರ್ಮ ಅವಶ್ಯಕ. ಯೋಗಾರೂಢನಿಗೆ ಅಂದರೆ ಸಿದ್ಧತ್ವವನ್ನು ಪಡೆಯೋನಿಗೆ ಶಮ ಅಂದರೆ ಶಾಂತಿ ಅತಿ ಮುಖ್ಯ ಅಂತ ಹೇಳ್ತಾನೆ. ಸಾಧನೆಯ ಪ್ರಾರಂಭದಲ್ಲಿ ಕರ್ಮಗಳು ಸಹಾಯ ಮಾಡ್ತವೆ, ಆದರೆ ನಂತರ ಅಂತರ್ಗತ ಶಾಂತಿಯೇ ಮುಖ್ಯವಾದಂಥ ಮಾರ್ಪಡುತ್ತದೆ ಅಂತ ಹೇಳ್ತಾನೆ. ಮತ್ತು ಲೋಕಸೇವೆಯ ಮೂಲಕ ಯೋಗ್ಯತೆಯನ್ನು ನಿರ್ಮಾಣ ಅಗತ್ಯ. ಇದು ಅಪರೋಕ್ಷ ಜ್ಞಾನಕ್ಕೆ ತಯಾರಿ. ಅಪರೋಕ್ಷ ಜ್ಞಾನಿ ಯಾವ ವಿಷಯದಲ್ಲಿಯೂ ಕ್ರಿಯೆಯಲ್ಲಿಯೂ ಅಂಟಿಸಿಕೊಳ್ಳೋದಿಲ್ಲ, ಅವನು ತಟಸ್ಥನಾಗಿರ್ತಾನೆ. ಇಂದ್ರಿಯ ಸುಖ ಅಥವಾ ಕ್ರಿಯೆಗಳ ಫಲದಲ್ಲಿ ಆಸಕ್ತನಾಗಿರೋದಿಲ್ಲ. ಈತನಿಗೆ ಧ್ಯಾನ ಮತ್ತು ಪರಮಾತ್ಮದಲ್ಲಿ ಆಳವಾದ ಲೀನತೆ, ಯೋಗಾರೂಢ ಸ್ಥಿತಿ ಅಂತ ಹೇಳ್ತಾನೆ. ಇದು ಜ್ಞಾನದ ಪರಂಪರೆಯಲ್ಲಿ ಭಗವಂತ ಹೇಳಿದ್ದು. ಮುಖ್ಯವಾದಂಥ ಬಿಂದುಗಳು ನೋಡಿದ್ರೆ ಕರ್ಮಫಲ ತ್ಯಾಗ, ನಿಜವಾದಂಥ ಸನ್ಯಾಸಿ ಆಗ ಯೋಗ ಒಂದೇ ಆಗಿರುತ್ತೆ. ಭಕ್ತಿಯ ದೃಷ್ಟಿಕೋನದಲ್ಲಿ ನೋಡಿದ್ರೆ ಎಲ್ಲ ಕರ್ಮಗಳು ಕೂಡ ಭಗವಂತನಿಗೆ ಅರ್ಪಣೆಯಾಗಿರಬೇಕು. ಸಾಧನೆಯ ಹಾದಿಯಲ್ಲಿ ನೋಡಿದ್ರೆ ಮೊದಲು ಕರ್ತವ್ಯ ಕರ್ಮ, ನಂತರ ಶಾಂತಿ ಮತ್ತು ಧ್ಯಾನ. ಕರ್ತವ್ಯ ಕರ್ಮ ಮಾಡಲೇಬೇಕು, ಅದರಿಂದಲೇ ಶಾಂತಿ ಸಿಗತ್ತೆ. ಹಾಗಾಗಿ ನಾವು ಮಾಡುವಂಥ ಕರ್ಮಗಳನ್ನ ಬಿಡೋಂಗಿಲ್ಲ ಅಂತ ಹೇಳ್ತಾರೆ. ಸಾಮಾಜಿಕವಾದಂಥ ಕರ್ತವ್ಯ ನೋಡಿದ್ರೆ ಅಪರೋಕ್ಷ ಜ್ಞಾನಕ್ಕೆ ಮೊದಲು ಮಾನವೀಯ ಸೇವೆಯೇ ಮೂಲಕ ಅಗತ್ಯವಾಗಿರಬೇಕು ಅಂತ ಹೇಳ್ತಾನೆ. ಅಪರೋಕ್ಷ ಜ್ಞಾನಿಯ ಲಕ್ಷಣ ಹೇಳ್ತಾ, ಇಂದ್ರಿಯ ಬಾಹ್ಯ ವಿಷಯದಲ್ಲಿ ಆಸಕ್ತಿ ಕೊರತೆ ಮತ್ತು ಇವನು ತಟಸ್ಥವಾಗಿರ್ತಾನೆ. ಸಹಜವಾಗಿ ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಾನೆ. ಇದು ಕಳೆದ ಬಾರಿ ನಾವು ನೋಡಿದಂಥ ವಿಚಾರ. ಇಲ್ಲಿ ಧ್ಯಾನ ಯೋಗದಲ್ಲಿ ಸಾಮಾನ್ಯವಾಗಿ ನಮಗೆ ಗೊತ್ತಿದ್ದಂತೆ ಧ್ಯಾನ ಅಂತಂದರೆ ಮೆಡಿಟೇಷನು. ಧ್ಯಾನದ ಮುಖ್ಯ ಉಪಯೋಗ ಏನು ಅಂತಂದರೆ, ಭಾಳ ಜನ ಶಾಂತಿ ಸಿಗತ್ತೆ, ಇನ್ನೊಂದು ಸಿಗತ್ತೆ ಎಲ್ಲ ಹೇಳ್ತಾರೆ. ಸೊ ಧ್ಯಾನದ ಮುಖ್ಯ ಏನಂತಂದರೆ, ನಾವು ಏನಾದರೂ ಪಡಿಬೇಕಾದ್ರೆ, ಜ್ಞಾನವನ್ನು ಪಡಿಬೇಕಾದ್ರೆ ಚಿತ್ತಶುದ್ಧಿ ಬೇಕು. ಅಂದರೆ ಫಸ್ಟು ಮನಸ್ಸಲ್ಲಿ ಕ್ಲೀನಾಗಿರಬೇಕು. ಏನಾದರೂ ಚಿತ್ತದಲ್ಲಿ ತುಂಬಿಸಬೇಕಾದ್ರೆ ಫಸ್ಟ್ ಕ್ಲೀನ್ ಇರಬೇಕು ತಾನೆ. ಸ್ಟೋರೇಜಲ್ಲಿ ಎಂಟಿ ಇರಬೇಕು ಅಥವಾ ಸ್ವಲ್ಪ ಸ್ಪೇಸ್ ಇರಬೇಕು. ನಾವೇ ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಫೋನ್ನಾಗಿ ಫೋಟೋಗಳು ತುಂಬಿ ಹೋದ್ರೆ ಏನಾಗ್ತದೆ, ಸ್ಟೋರೇಜ್ ಈಸ್ ರನ್ನಿಂಗ್ ಔಟ್ ಅಂತದೆ, ಸ್ಟೋರೇಜ್ ತುಂಬಿದೆ ಅಂತ ಹೇಳ್ತದೆ. ಅವಾಗ ಏನು ಮಾಡಬೇಕು, ಕೆಲವೊಂದು ಫೈಲ್ಸ್ ನಾವು ಡಿಲೀಟ್ ಮಾಡ್ತೇವೆ. ಆದರೆ ಭಗವಂತ ಕೊಟ್ಟಿರುವಂಥ ಸ್ಟೋರೇಜಲ್ಲಿ ಚಿತ್ತ ಅಂತೇವೆ. ಹಾರ್ಡ್ ಡಿಸ್ಕ್ ಅನ್ಬೋದು, SSD, ಮೆಮೊರಿ ಕಾರ್ಡು, ಏನು ಬೇಕಾದ್ರೆ ಅನ್ಬೋದು. ಅದರಲ್ಲಿ ಡಿಲೀಟ್ ಎಂಬ ಆಪ್ಷನ್ ಇಲ್ಲ. ಡಿಲೀಟ್ ಅಂತಂಬ ಆಪ್ಷನ್ ಇದ್ದಿದ್ದರೆ ನಾವು ಬೇಗ ಅದನ್ನು ಡಿಲೀಟ್ ಮಾಡ್ಬೋದಾಯ್ತು. ಹಾಗೆ ಅಂಥೇಳಿ ಪೂರ್ತಿ ವೈಪೌಟ್ ಮಾಡೋಕ್ಕೆ ಕೂಡ ಆಗಲ್ಲ. ಯಾವುದೋ ಫ್ಯಾಕ್ಟ್ರಿ ಸೆಟ್ಟಿಂಗ್ಸ್ ಮಾಡಿಯೋ ಏನೋ ಒಂದು ಮಾಡಿ ಪೂರ್ತಿ ಅದನ್ನು ಕ್ಲೀನ್ ಮಾಡಿಬಿಡ್ಬೋದು, ಲೋ ಲೆವೆಲ್ ಫಾರ್ಮ್ಯಾಟ್ ಮಾಡಿಯೋ ಮಾಡ್ಬೋದು. ಬಟ್ ಭಗವಂತ ಕೊಟ್ಟಂಥ ಚಿತ್ತಕ್ಕೆ ಆ ಥರ ಫಾರ್ಮ್ಯಾಟ್ ಮಾಡಲಿಕ್ಕೆ ಅವಕಾಶ ಕೂಡ ಇಲ್ಲ. ಓನ್ಲಿ ಓವರ್ ರೈಟ್ ಮಾಡ್ಬೋದು ಅಥವಾ ಅದು ಆಕ್ಟಿವೇಟ್ ಆಗದೆ ಮಾಡ್ಬೋದು.
ನಾವು ನಿತ್ಯದಲ್ಲಿ ಎಷ್ಟೋ ವಿಷಯಗಳನ್ನು ತುಂಬಿಸ್ತಾ ಇರ್ತೇವೆ. ಆ ತುಂಬಿಸಿದಂಥ ವಿಚಾರದಲ್ಲಿ ನಮಗಿರೋ ಅವಕಾಶ ಇಷ್ಟೇ. ನಾವು ತುಂಬಿಸಿದಂಥ ವಿಷಯ ಮತ್ತೆ ಮರುಕಳಿಸದಂತೆ ಮಾಡಬಹುದು, ಅಥವಾ ಅದರ ಮೇಲೆ ಇನ್ನೊಂದು ಇಂಪ್ರೆಷನ್ ಓವರ್ ರೈಟ್ ಆಯ್ತು ಅಂದ್ಕೊಳ್ಳಿ, ಲೇಟೆಸ್ಟ್ ಯಾವುದಿರ್ತೀಯೋ ಅದನ್ನು ಹಿಡ್ಕೊಂಡಿರ್ತೇವೆ. ಸೊ ಹೀಗೆ ಭಗವಂತ ಕೊಟ್ಟಿರುವಂಥ ಚಿತ್ತ ಹೇಗಿರುತ್ತೆ? ನೀವು ಯಾವುದಾದ್ರೂ ಜ್ಞಾನದ ಮಹತ್ಯ ಹೇಳಿದ ಭಗವಂತ, ಆ ಜ್ಞಾನವನ್ನು ತುಂಬಿಸಬೇಕಾದ್ರೆ ಚಿತ್ತ ಶುದ್ಧಿ ಇರಬೇಕು, ಅದು ಸ್ಪೇಸ್ ಇರಬೇಕು, ಅಥವಾ ಸ್ವಲ್ಪ ಖಾಲಿ ಇರಬೇಕು. ಹಾಗಾದರೆ ತುಂಬಿಸ್ಲಿಕ್ಕಾಗ್ತದೆ. ಈಗ ಚಿತ್ತಶುದ್ಧಿ ಇರಬೇಕಂತಂದರೆ ಯಾರು ಮಾಡಬೇಕದು? ಕ್ಲೀನ್ ಯಾರು ಮಾಡಬೇಕು, ಅಥವಾ ಸ್ಟೋರ್ ಯಾರು ಮಾಡಬೇಕು? ಮನಸ್ಸೇ, ನಾವೇ ಮಾಡಬೇಕು. ಮನಸ್ಸು ಸ್ವಾಧೀನ ಇಲ್ಲದೆ ಚಿತ್ತದಲ್ಲಿ ನಾವು ಯಾವುದೋ ಅಂದರೆ ಅದು ತುಂಬಿಸ್ಲಿಕ್ಕೂ ಆಗಲ್ಲ, ತುಂಬಿಸಿದ್ದನ್ನು ರಿಕಾಲ್ ಮಾಡಲಿಕ್ಕೂ ಆಗಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳು ಓದಿಕೊಂಡು ಹೋಗ್ತಾರೆ, ಬಟ್ ಎಲ್ಲ ಚೆನ್ನಾಗಿ ಬರುತ್ತದೆ, ಪೇಪರ್ ಮೇಲೆ ಪೆನ್ ಇಡೋ ಕಾಲಕ್ಕೆ ಯಾವುದೋ ನೆನಪು ಬರೋದಿಲ್ಲ. ಯಾಕೆಂತಂದರೆ ಇವನ ಮನಸ್ಸು ಚಿತ್ತ ಇವನು ಹೇಳ್ದಂಗೆ ಕೇಳ್ತಾ ಇಲ್ಲ. ಸೊ ನಮ್ಮೆಲ್ಲರ ಪಾಡು ಒಂದು ಸ್ಥಿತಿಯಲ್ಲಿ ಹಾಗೆ ಇರ್ತದೆ. ಯಾವುದು ನೆನಪಿಟ್ಟುಕೋ ಅಂದರೆ ಅದು ಮರೆತು ಬಿಡ್ತೇವೆ, ಯಾವುದು ಮರಿಬಾಯಕು ಅಂತಂದಾಗ ಅದನ್ನು ನೆನಪಿಟ್ಕೊಳ್ತೇವೆ. ಇದು ನಮ್ಮ ಮಾತು ಕೇಳ್ತಾ ಇಲ್ಲ ಮನಸ್ಸು. ಆ ಮನಸ್ಸು ನಾನು ಹೇಳಿದಂಗೆ ಕೇಳೋದಕ್ಕೆ ಒಂದು ಟ್ರೈನಿಂಗ್ ಕೊಡೋದೇ ಧ್ಯಾನ. ಧ್ಯಾನ ಮಾಡಿದರೇನೇ ಮನಸ್ಸು ನಿಯಂತ್ರಣೆಗೆ ಬರುತ್ತೆ. ಮನಸ್ಸು ನಿಯಂತ್ರಣೆಗೆ ಬಂದ ಮೇಲೆ ಅದರಲ್ಲಿ ಜ್ಞಾನ ತುಂಬಿಸ್ಲಿಕ್ಕಾಗ್ತದೆ. ಆವಾಗ ಮನುಷ್ಯನಿಗೆ ಶಾಂತಿ ಸಿಗತ್ತೆ. ಅಷ್ಟೇ ಆಗಲಿ, ಧ್ಯಾನ ಮಾಡಿದ ತಕ್ಷಣ ಶಾಂತಿ ಯಾರಿಗೂ ಸಿಗಲ್ಲ. ಧ್ಯಾನ ಮಾಡೋಷ್ಟು ಸಮಯ ಶಾಂತಿ ಸಿಗಬಹುದೇನೋ. ಧ್ಯಾನ ಮಾಡ್ತೇವೆ, ಕೂತ್ಕೊಳ್ತೇವೆ, ಏನನ್ನೂ ಆಲೋಚನೆ ಮಾಡದೆ ಸ್ವಲ್ಪ ಹೊತ್ತು ಮೂಗಿನ ತುದಿಯನ್ನು ನೋಡೋದು, ಅಥವಾ ಯಾವುದನ್ನ ಮಂತ್ರವನ್ನು ಹಿಡ್ಕೊಳ್ಳೋದು, ಅಷ್ಟೆಲ್ಲ ಮಾಡ್ತೇವೆ, ಚೆನ್ನಾಗಿದೆ. ಎಷ್ಟೊತ್ತು ಶಾಂತಿ ಸಿಗುತ್ತೆ? ಜ್ಞಾನದಿಂದ ಹೊರಗೆ ಬರೋ ತನಕ ಅಷ್ಟೇ. ಹೊರಗೆ ಬಂದ ಮೇಲೆ ಮತ್ತೆ ಪ್ರಾಪಂಚಿಕ ವಿಷಯಗಳು ಚಿತ್ತದಲ್ಲಿ ಇರ್ತವಲ್ಲ, ಅದೆಲ್ಲ ಎದ್ದು ಕೂಡ್ತವೆ. ಭಾಳ ಜನಕ್ಕೆ ಪ್ರಾರಂಭದಲ್ಲೇ ಡಿಸ್ಟರ್ಬ್ ಮಾಡ್ತವೆ. ಅದೆಲ್ಲ ಚಿತ್ತದಲ್ಲಿರೋದೆಲ್ಲ ಕೂಡ ಬೇಡ ಅಂತಿದ್ದೆಲ್ಲ ಆವಾಗೇ ರಿಕಾಲ್ ಆಗ್ತಾ ಇರುತ್ತೆ. ಸೊ ಇದಾದ್ಮೇಲೆ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು, ಅಸಲು ಧ್ಯಾನ ಶುರು ಮಾಡೋ ಕಾಲಕ್ಕೆ ಥಾಟ್ಸ್ ಜಾಸ್ತಿ ಬರುತ್ತೆ ಭಾಳ ಜನಕ್ಕೆ. ಯಾಕೆ ಅಂತಂದರೆ ಮನಸ್ಸನ್ನು ನಿಯಂತ್ರಣ ಮಾಡಿದಷ್ಟು ಇನ್ನಷ್ಟು ಫೆರೋಷಿಯಸ್ ಆಗಾಗ್ತದೆ, ನಮ್ಮ ಮೇಲೆ ಇನ್ನೂ ರಿವೆಂಜ್ ತೊಗೊಳಕ್ಕೆ ಹೋಗ್ತದೆ. ಯಾಕಂದರೆ ನಾವು ಒಮ್ಮೆಗೆ ಅದನ್ನು ನಮ್ಮ ಆಧೀನದಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಸ್ವಲ್ಪ ನಿಧಾನವಾಗಿ ಅದನ್ನು ಕಂಟ್ರೋಲ್ ಮಾಡಿ ನಾವು ಹೇಳ್ದಂಗೆ ಕೇಳೋಂಗೆ ಮಾಡಬೇಕು. ಆ ಪ್ರಕ್ರಿಯೆಯೇ ಧ್ಯಾನ ಅಂತ ಕೃಷ್ಣ ಹೇಳ್ತಾನೆ. ಧ್ಯಾನ ಮಾಡದೇ ಇದ್ದರೆ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇಲ್ಲದೇ ಇದ್ದರೆ ಚಿತ್ತಶುದ್ಧಿ ಆಗೋದಿಲ್ಲ. ಚಿತ್ತಶುದ್ಧಿ ಆಗದೇ ಇದ್ದರೆ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಪಡೆದಂಥ ಜ್ಞಾನವನ್ನು ನನಗೆ ಸಂದರ್ಭಾನುಸಾರವಾಗಿ ಅದನ್ನು ತಿಳ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಖಂಡಿತವಾಗಿಯೂ ಜ್ಞಾನ ಅಂತ ಚಿತ್ತಶುದ್ಧಿ ಮುಖ್ಯ. ಅದಕ್ಕೆ ಧ್ಯಾನ ಅಂತಂಬುದು ಮಾಡಲೇಬೇಕು. ಅದನ್ನೇ ಭಗವಂತ ವಿವರಣೆ ಮಾಡ್ತಾ ಹೋಗ್ತಾನೆ. ಕಳೆದ ಬಾರಿ ಕೊನೆಯದಾಗಿ ಒಂದು ಶ್ಲೋಕ ಹೇಳಿದ್ವಿ, ಉದ್ಧರೇತ್ ಆತ್ಮನಾತ್ಮಾನಾಂ ಆತ್ಮಾನಾಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನಮ್ಮ ಈ ಆತ್ಮ ಅಂತಂಬೋದಕ್ಕೆ 4 ಮಜಲುಗಳಿಟ್ಕೊಳ್ತೀವಿ, 4 ಅರ್ಥಗಳಲ್ಲಿ ಹೇಳ್ತೇವೆ. ಆತ್ಮ ಅಂತಂದರೆ ಸ್ಥೂಲವಾಗಿ ನೋಡಿದಾಗ ಶರೀರ, ಆಳವಾಗಿ ನೋಡ್ತಾ ಹೋದಾಗ ಮನಸ್ಸು ಆದರೂ ಕೂಡ ಕಂಪ್ಯೂಟರ್, ಅದು ಇನ್ಸ್ಟ್ರೂಮೆಂಟ್, ಅದನ್ನು ಆಪರೇಟ್ ಮಾಡುವಂಥ ಜೀವ ಕೂಡ ಸ್ವತಂತ್ರ ಅಲ್ಲ. ಜೀವಕ್ಕೆ ಅವಕಾಶ ಕೊಡೋನು ಯಾರು? ಅವನೇ ನಿಜವಾದ ಆತ್ಮ, ಪರಮಾತ್ಮ. ಹೀಗೆ 4 ಅರ್ಥದಲ್ಲಿ ಹೇಳ್ತೇವೆ. ಉದ್ಧರೇತ್ ಆತ್ಮನಾತ್ಮಾನ. ಆತ್ಮ ಅಂದರೆ ನಾನು. ನನ್ನ ಉದ್ಧಾರ ಯಾವುದರಿಂದ? ಮೊದಲು ನನ್ನ ಉದ್ಧಾರ ಶರೀರದಿಂದ. ಶರೀರ ಇಲ್ಲದೇ ಇದ್ದರೆ ನಾನು ಏನನ್ನೂ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಶರೀರ ಬೇಕು. ನನ್ನ ಉದ್ಧಾರ ನನ್ನ ಮನಸ್ಸಿನಿಂದ. ಶರೀರ ಕೊಟ್ಟಷ್ಟು ಮಾತ್ರಕ್ಕೆ ಸಾಲದು, ಮನಸ್ಸು ಆಸಕ್ತಿಯನ್ನು ತೋರಿಸಬೇಕು. ಮನಸ್ಸು ಇಲ್ಲದೇ ಇದ್ದರೆ ಏನೂ ಪ್ರಯೋಜನ ಇಲ್ಲ. 3ನೇದು, ಮನಸ್ಸು ಎಲ್ಲರಿಗೂ ಇರ್ತದೆ, ಆದರೆ ಮನುಷ್ಯನ ಶರೀರ ಬಂದಲೇ ಸಾಧ್ಯ. ಜೀವಕ್ಕೆ ಅದನ್ನು ಅನುಭವಿಸಬೇಕು ಅಂತಂಬೋ ಛಲ ಇರಬೇಕು. ಜೀವ ಅಂದರೆ ನಾನೇ, ನನಗೆ ಆಸಕ್ತಿ ಇರಬೇಕು. ನಮ್ಮೆಲ್ಲರಿಗೂ ಶರೀರ ಇದೆ, ನಮ್ಮೆಲ್ಲರಿಗೂ ಮನಸ್ಸಿದೆ, ನಾವೆಲ್ಲರೂ ಸಾಧನೆ ಏನೂ ಮಾಡ್ಕೊಳ್ತಿಲ್ಲ. ಸಾಧನೆ ಮಾಡ್ಕೊಳ್ಬೇಕು ಅಂತ ಛಲ, ಸಂಕಲ್ಪ ಅಂದ್ರೇನು? ಪ್ಲ್ಯಾನಿಂಗ್ ಆ್ಯಂಡ್ ಕಮಿಟ್ಮೆಂಟ್, ಅದು ಇರಬೇಕು ನನಗೆ. ಹಾಗಾಗಿ ನನ್ನ ಉದ್ಧಾರ ನನ್ನ ಒಳ್ಳೆಯ ಸಂಸ್ಕಾರದಿಂದ, ನನ್ನ ಉದ್ಧಾರ ಕೊನೆಯದಾಗಿ ಭಗವಂತನಿಂದ.
ಸೊ ಈ 4 ಆಯಾಮಗಳಲ್ಲಿ ನಾವು ವಿಸ್ತರಿಸಬಹುದು. ಇದೇ ಉದ್ಧರೇತ್ ಆತ್ಮನಾತ್ಮಾನ. ಆಮೇಲೆ ಮತ್ತೊಂದು ಹೇಳ್ತಾರೆ, ಬಂಧುರಾತ್ಮ ನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ ಆತ್ಮೈವ ಶತ್ರುವತ್ ಅಂತ ಹೇಳ್ತಾನೆ. ಸೊ ಇದಕ್ಕೆ ಅರ್ಥ ಏನಂತಂದರೆ, ಯಾರು ಭಗವಂತನನ್ನು ಗೆದ್ದಿದ್ದಾರೋ ಅವರಿಗೆ ಆತ ಬಂಧು ಆಗ್ತಾನೆ. ಅಂದರೆ ಭಗವಂತನ ಪ್ರೀತಿಗೆ ಪಾತ್ರರಾಗಲು ಆತನ ಅನುಗ್ರಹ ಬೇಕು. ಅನುಗ್ರಹ ಅಂತಂದರೆ ಕಳೆದ ಬಾರಿ ನಾವು ಹೇಳಿದ್ವಿ, ಅನುಗ್ರಹ ಅಂತಂದರೆ ಏನೋ ಒಂದು ಭಗವಂತ ಒಂದು ಗಿಫ್ಟ್ ಥರ, ಒಂದು ಪ್ರೈಸ್ ಥರ ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ತಕ್ಷಣ ಹಂಗೆ ಬಂದ್ಬಿಡೋದು, ಅದಲ್ಲ. ನಾವು ಅದು ವ್ಯವಹಾರದಲ್ಲಿ ಅನುಗ್ರಹ ಅಂತ ಹಂಗೆ ಹೇಳ್ತೇವೆ, ನಿನ್ನ ಮೇಲೆ ಭಗವಂತನ ಅನುಗ್ರಹ ಇರಲಿ ಅಂತ ವ್ಯವಹಾರದಲ್ಲಿ ಹೇಳ್ತೇವೆ. ತಾತ್ವಿಕವಾಗಿ ನಾವು ನೋಡಿದಾಗ ಅನುಗ್ರಹ ಅಂದರೆ ಅನುಸರಿಸಿ ಗ್ರಹಿಸುವುದು. ಯಾವುದನ್ನು ಅನುಸರಿಸಿ ಗ್ರಹಿಸೋದು? ಭಗವಂತನನ್ನು ಅನುಸರಿಸಿ ಗ್ರಹಿಸುವುದು, ಶಾಸ್ತ್ರವನ್ನು ಅನುಸರಿಸಿ ಗ್ರಹಿಸುವುದು. ಇದನ್ನು ಅನುಗ್ರಹ ಅಂತ ಕರಿತೇವೆ. ಆತನ ಅನುಗ್ರಹ ಬೇಕು. ಅವನ ಅನುಗ್ರಹದಿಂದ ಅವನನ್ನು ಒಲಿಸಿ ಅವನ ಪ್ರೀತಿಗೆ ಪಾತ್ರರಾದವನಿಗೆ ಆತ ಬಂಧು ಆಗ್ತಾನೆ. ಯಾರು ಭಗವಂತನಿಗೆ ಬೆನ್ನು ಹಾಕಿ ಮುಂದೆ ಸಾಕ್ತಾರೋ ಅವರು ಸದಾ ಭಗವಂತನಿಗೆ ದೂರ ಹೋಗ್ತಾರೆ. ಯಾಕೆಂದರೆ ಭಗವಂತ ನಮ್ಮದು ಒಂದು ಮಾರ್ಗ ನೋಡಿಕೊಂಡ್ರೆ ಅದು ಸ್ಟ್ರೈಟ್ ಲೈನ್, ಅದು ಸರ್ಕಲ್ ಅಲ್ಲ. ಸರ್ಕಲ್ ಆದರೆ ಎಲ್ಲಿ ಶುರು ಮಾಡ್ತೀವೋ ಮತ್ತೆ ಹೋಗಿ ಕೊನೆಗೆ ಅಲ್ಲೇ ಎಂಡ್ ಆಗ್ತದೆ. ಆದರೆ ಭಗವಂತನಿಗೂ ನಮಗೂ ಇರುವಂಥ ಮಾರ್ಗ ಸ್ಟ್ರೈಟ್ ಲೈನ್ ಆದರೆ ಭಗವಂತನಿಗೆ ಮುಖ ಮಾಡಿ ನಾವು ಹೋದರೆ ಆದಷ್ಟು ಹತ್ತಿರ ಆಗ್ತೇವೆ. ಭಗವಂತನ ಬೆನ್ನು ಹಾಕಿ ಹೋದರೆ ತುಂಬ ದೂರ, ಭಗವಂತನಿಂದ ತುಂಬ ದೂರ ಹೊರಟೋಗ್ತೇವೆ. ಮತ್ತೆ ಬರಬೇಕಾದ್ರೆ ತುಂಬ ಟೈಮ್ ತಗೊಳುತ್ತೆ. ಆತನಿಗೆ ಬೆನ್ನು ಹಾಕಿ ಆತನನ್ನು ದ್ವೇಷಿಸುವವರಿಗೆ ಆತ ಶತ್ರುವಂತೆ ಕಾಣುತ್ತಾನೆ. ಈ ಕಾರಣದಿಂದ ನಿರಂತರ ಭಗವಂತನನ್ನು ಪ್ರಾರ್ಥಿಸು. ಬಂಧುವಾಗಿ ನನ್ನೊಳಗೆ ಬಂದು ನೆಲೆಸು, ನನ್ನನ್ನು ಒಳ್ಳೆಯ ದಾರಿಯಲ್ಲಿ ನಡೆಸು, ನನ್ನನ್ನು ನಿನ್ನ ಕಡೆ ತಿರುಗಿಸಿ ಮುಂದೆ ಕರ್ಕೊಂಡು ಹೋಗು ಎನ್ನುವಂಥ ಪ್ರಾರ್ಥನೆ ಹಾಗೂ ಶರಣಾಗತಿ ನಮ್ಮ ಮನಸ್ಸು ಆತನನ್ನು ನೆಲೆಗೊಳ್ಳುವಂತೆ ಮಾಡುತ್ತದೆ. ಇದು ಧ್ಯಾನದಲ್ಲಿ ಮೊದಲ ಮೆಟ್ಲು. ಹೀಗೆ ಮನಸ್ಸನ್ನು ಮಣಿಸುವುದಕ್ಕೆ ಭಗವಂತನ ಅನುಗ್ರಹ ಪಡೆಯುವ ಪ್ರಯತ್ನ ಮಾಡಿದಾಗ ಏನಾಗುತ್ತೆ ಅಂತಂಬುದನ್ನು ಕೂಡ ಹೇಳ್ತಾನೆ ಭಗವಂತ. ಜಿತ ಆತ್ಮನಃ ಪ್ರಶಾಂತಸ್ಯ ಪರಮ ಆತ್ಮನ ಆತ್ಮ ಸಮಾಹಿತಃ ಶೀತ ಉಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನ ಅಂತ ಹೇಳ್ತಾರೆ. ತುಂಬ ಎಲ್ಲರೂ ಕೇಳಿರುವಂಥ ಶ್ಲೋಕವೇ, ತುಂಬ ಉತ್ತಮವಾದಂಥ ಶ್ಲೋಕ. ಇದರಲ್ಲಿ ಭಕ್ತಿಯಿಂದ ಭಗವಂತನ ಅನುಗ್ರಹ ಪಡೆದಾಗ ಮೊದಲು ಮನಸ್ಸು ಆತನ ಮೇಲೆ ಆತನ ನೆಲೆ ನಿಲ್ಲಿಸ್ತದೆ, ಆತನಲ್ಲೇ ಇರ್ತದೆ. ಮನಸ್ಸು ಎಂತಹ ಪ್ರಸಂಗದಲ್ಲೂ ಕೂಡ ಉದ್ವೇಗಕ್ಕೊಳಗಾಗಬಾರದು, ಒಳಗಾಗುವುದಿಲ್ಲ ಕೂಡ. ಯಾವಾಗ ಭಗವಂತನ ಅನುಗ್ರಹ ಸಿಕ್ಕಿದಾಗ, ಭಗವಂತ ನಮಗೆ ಬಂಧುವಾದಾಗ. ಪರಮಾತ್ಮ ಸಮಾಹಿತ ಅಂದರೆ ಭಗವಂತ ಅವನ ಹೃದಯದಲ್ಲಿ ಬಂದು ನಿಲ್ಲುತ್ತಾನೆ. ನಾವು ಬಯಸಿದಾಗ ಆತನ ಅಂತರ್ದರ್ಶನ ಸಾಧ್ಯ ಆಗುತ್ತೆ. ಈ ರೀತಿ ಭಗವಂತನನ್ನು ಕಾಣುವವರು ಅಪರೋಕ್ಷ ಜ್ಞಾನದ ಪರಿಣಾಮ ಏನು ಎನ್ನುವುದನ್ನು ಇಲ್ಲಿ ಮತ್ತೊಮ್ಮೆ ಕೃಷ್ಣ ವಿವರಿಸ್ತಾನೆ. ಮುಖ್ಯವಾಗಿ ಅಪರೋಕ್ಷ ಜ್ಞಾನಿಗಳಿಗೆ ಎಂದೂ ಕೂಡ ಇಂದ್ರಿಯ ಚಾಪಲ್ಯ ಇರುವುದಿಲ್ಲ. ಅದು ಬೇಕು, ಇದು ಬೇಕು, ಇಂಥದ್ದಂದರೆ ನನಗಿಷ್ಟ. ಇಷ್ಟ ಅಂತಂಬೋದಿದೆ ಅಲ್ವಾ? ಇಷ್ಟ ಅಂತಂಬುದಕ್ಕೆ ನಾವು, ಯಾಕಂದರೆ ಎಲ್ಲ ಕಷ್ಟಗಳು, ಎಲ್ಲ ತೊಂದರೆಗಳು ಮಾನಸಿಕವಾಗಿ ಶಾರೀರಿಕವಾಗಿ ಬರೋದು ಇದರಿಂದಲೇ, ಇಷ್ಟದಿಂದಲೇ. ಯಾಕಂದರೆ ಇಷ್ಟಪಟ್ಟದ್ದನ್ನು ನಾವೇನು ಮಾಡ್ತೇವೆ? ಬಯಸ್ತೇವೆ. ಹೇಳ್ತಾರಲ್ಲ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತ್ಯೇಷೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಸಂಗಾತ್ ಸಂಜಾಯತೆ ಕಾಮಃ ಕಾಮಕ್ರೋಧೋಪಿ ಜಾಯತೆ. ಯಾವಾಗ ಒಂದನ್ನು ಇಷ್ಟಪಡ್ತೀವೋ, ಇಷ್ಟಪಟ್ಟ ಮೇಲೆ ಸುಮ್ಮನೆ ಇರೋದಿಲ್ಲ, ಅದು ಬೇಕು ಅನಿಸುತ್ತೆ. ಆದರೆ ಅಪರೋಕ್ಷ ಜ್ಞಾನಿ ಯಾವುದನ್ನು ಇಷ್ಟಪಡೋದಿಲ್ಲ. ಯಾವುದು ಎಷ್ಟು ಇದೆಯೋ ಅಷ್ಟು ಹಾಗೇ ರಿಸೀವ್ ಮಾಡಿಕೊಳ್ತಾನೆ. ಹಿಂದೆ ನಾವು ಹೇಳಿದ್ವಿ, ಸ್ಥಿತಪ್ರಜ್ಞನಾದವನು ಹೇಗಿರ್ತಾನೆ? ಭಗವಂತ ಏನು ಕೊಟ್ಟನೋ ಅದನ್ನು ರಿಸೀವ್ ಮಾಡಿಕೊಳ್ತಾನೆ, ಇಲ್ಲದಕ್ಕೆ ಹೋಗೋದಿಲ್ಲ. ಕೊಟ್ಟ ಸಂತೋಷ, ಕೊಳ್ಳಿಲ್ಲ ಸಂತೋಷ. ಹಾಗಾಗಿ ಇವನನ್ನು ಇಂದ್ರಿಯ ಚಾಪಲ್ಯ ಕಾಡುವುದಿಲ್ಲ. ಅವಮಾನಕ್ಕೆ ಆತ ಎಂದೂ ಕುಸಿಯುವುದಿಲ್ಲ.
ಒಬ್ಬರು ಹೊಗಳಿದರೆ ಉಬ್ಬುವುದಿಲ್ಲ, ಯಾರಾದರೂ ಇನ್ನೊಬ್ಬರು ಅವಮಾನಕ್ಕೊಳಗಾಗಿ ಮಾಡಿದರೆ ಕುಸಿಯುವುದಿಲ್ಲ. ಮಾನಾಪಮಾನ ಆತನಿಗೆ ದೊಡ್ಡ ಸಂಗತಿಯೇ ಅಲ್ಲ. ಅದೇ ಇಲ್ಲಿ ಹೇಳ್ತಾರೆ, ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ ಕೂಟಸ್ಥಃ. ಕೂಟ ಅಂತಂದರೆ ಆಕಾಶ. ಆಕಾಶ ಎಲ್ಲ ಸಮಯದಲ್ಲೂ ತಟಸ್ಥವಾಗಿರುತ್ತೆ. ನೀವು ಶಬ್ದ ಮಾಡಿ ತಟಸ್ಥವಾಗಿರ್ತದೆ, ಬೆಂಕಿ ಬಿದ್ದರೂ ತಟಸ್ಥವಾಗಿರುತ್ತೆ. ಆಕಾಶ ನಿರ್ವಿಕಾರವಾಗಿ ಆನಂದವಾಗಿರ್ತದೆ. ಸೊ ಈ ಅಪರೋಕ್ಷ ಜ್ಞಾನಿ ಕೂಡ ಹಾಗೆ ಇರ್ತಾನೆ. ಶೀತ ಜಾಸ್ತಿ ಆಯಿತು ತಲೆ ಕೆಡಿಸಿಕೊಳ್ಳೋದಿಲ್ಲ, ಉಷ್ಣ ಜಾಸ್ತಿ ಆಯಿತು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸ್ನಾನ ಮಾಡಲಿಕ್ಕೆ ಯಾವ ನೀರಾದರೂ ಏನು, ತಣ್ಣೀರಾದರೂ ಪರವಾಗಿಲ್ಲ, ಬಿಸಿನೀರಾದರೂ ಪರವಾಗಿಲ್ಲ ಅಂತ ತೊಂದರೆ ಇಲ್ಲ. ನನಗೆ ತಣ್ಣೀರೇ ಇರಬೇಕು ಅಥವಾ ನನಗೆ ಬಿಸಿನೀರೇ ಇರಬೇಕು ಅಂದರೆ ಕಷ್ಟ. ಒಳ್ಳೆ ಬೇಸಿಗೆ ಕಾಲದಲ್ಲಿ ಚೆನ್ನೈಗೋ ತಿರುಪತಿಗೆ ಹೋಗಿ ನನಗೆ ತಣ್ಣೀರು ಬೇಕು ಅಂದರೆ ಕಷ್ಟ. ಒಳ್ಳೆ ಚಳಿಗಾಲಕ್ಕೆ ಊಟಿಗೆ ಹೋಗಿ ನನಗೆ ಬಿಸಿನೀರು ಬೇಕು ಅಂತಂದರೆ ವ್ಯವಸ್ಥೆ ಇದ್ದರೆ ಓಕೆ, ವ್ಯವಸ್ಥೆ ಇಲ್ಲದ್ರೆ ಕಷ್ಟ. ಆದರೆ ಅಪರೋಕ್ಷ ಜ್ಞಾನಿಗೆ ಕೂಟಸ್ಥಃ ನಿರ್ವಿಕಾರವಾಗಿ ತಟಸ್ಥವಾಗಿ ಇರ್ತಾನೆ. ಈ ಸ್ಥಿತಿ ತಲುಪಿದವನು ಸಿದ್ಧ ಅಂತ ಕರೀತಾರೆ. ಆತ ಎಷ್ಟು ನಿರ್ವಿಕಾರ ಅಂತಂದರೆ ಆತ ಎಲ್ಲವನ್ನು ಸಮಾನವಾಗಿ ಕಾಣಲಾರಂಭಿಸ್ತಾನೆ. ದನ ಕನಕ ಎಲ್ಲವನ್ನೂ ಬೇಡವೆನಿಸಿ ಅದರಿಂದ ದೂರ ಇರ್ತಾನೆ. ಯಾಕೆಂತಂದರೆ ಅವನಿಗೆ ಕಲ್ಲಿಗೂ ಒಂದು ಕಾಂಚನಕ್ಕೂ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಎರಡರಲ್ಲೂ ಸಮಾನವಾಗಿರ್ತಾನೆ. ಒಂದು ಕರೆನ್ಸಿ ನೋಟ್ ಕೂಡ ಪೇಪರ್ ಹರಿದು ಬಿಸಾಕ್ತಾನೆ. ಅವನಿಗೇನು ದೊಡ್ಡ ವಿಷಯವೇ ಅಲ್ಲ. ಯಾಕೆಂತಂದರೆ ಅದು ಎರಡರ ಮೇಲೆ ಅವನಿಗೆ ಚಾಪಲ್ಯ ಇಲ್ಲ. ಮುಂದಿನ ಶ್ಲೋಕದಲ್ಲಿ ಒಬ್ಬ ಯೋಗಿಗೆ ಮನಸ್ಥಿತಿ ಹೇಗಿರಬೇಕು ಎನ್ನುವಂಥ ವಿಚಾರ ಕೂಡ ಭಗವಂತ ಹೇಳ್ತಾನೆ. ಸುಹೃತ್ ಮಿತ್ರ ಅರಿ ಉದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷು ಅಪಿಚ ಪಾಪೇಶು ಸಮಬುದ್ಧಿ ವಿಶಿಷ್ಯತೆ ಅಂತ ಹೇಳ್ತಾನೆ ಭಗವಂತ. ಇದು 9ನೇ ಶ್ಲೋಕ. ಅದು ಪ್ರಿಂಟ್, ಇದು PPTಯಲ್ಲಿ ಇಲ್ಲ. ಏನು ಹೇಳುತ್ತೆ ಈ ಶ್ಲೋಕ ಅಂದರೆ, ಮನಸ್ಸು ಬ್ಯಾಲೆನ್ಸ್ ಆಗಿರಬೇಕಾದ್ರೆ, ಬ್ಯಾಲೆನ್ಸ್ ಆಗದೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮನಸ್ಸು ಬ್ಯಾಲೆನ್ಸ್ ಆಗಬೇಕು. ಯಾರ್ಯಾರ ಬಗ್ಗೆ ಯಾವುದ್ಯಾವುದೋ ವಿಚಾರಗಳನ್ನು ಮನಸ್ಸಿನಲ್ಲಿ ಸುತ್ತಾ ಹೋದರೆ ಧ್ಯಾನ ಅಸಾಧ್ಯ. ಪ್ರಪಂಚದಲ್ಲಿ ನಮಗೆ ವ್ಯವಹಾರದಲ್ಲಿ ನೋಡಿದ್ರೆ ಅನೇಕ ಜನ ಇರ್ತಾರೆ. ಉದಾಹರಣೆಗೆ ಸುಹೃತು ಅಂದರೆ ಒಳ್ಳೆಯ ಹೃದಯ ಇರೋರು ಅಂತ ಅರ್ಥ. ಅಂದರೆ ಯಾವ ಪ್ರತ್ಯುಪಕಾರವನ್ನು ಬಯಸದೆ ಎಲ್ಲರಿಗೂ ಸಹಾಯ ಮಾಡುವಂಥ ಜನರು ಸುಹೃತ್ ಅಂತಾರೆ. ಸಖ ಅಂತ ಕೂಡ ಕರೀತಾರೆ. ಏನಂತಂದರೆ, ಇವನು ನಮಗೇನಾದರೂ ಸಮಸ್ಯೆ ಬರುತ್ತೋ ಇಲ್ಲೋ ಅಂತೇಳಿ ಮುಂಚಿತವಾಗಿ ಗ್ರಹಿಸಿ ಸಮಸ್ಯೆ ಬಾರದಂತೆ ಅವನು ಸಹಾಯ ಮಾಡ್ತಾನೆ. ನಾವು ಅವನನ್ನು ಕೇಳೋದು ಬೇಕಾಗಿಲ್ಲ, ಮುಂಚೆ ಮಾಡಿಬಿಡ್ತಾನೆ. ಅವನ ಸುಹೃತ್ ಅಂತಾರೆ. ಮಿತ್ರ ಅಂತಂದರೆ ನಾವು ಸ್ಥಿತಿಯನ್ನು ನೋಡಿ ನಮಗೆ ಕೇಳಿದಾಗ ಮಾಡುವನು ಮಿತ್ರ. ಇದು 2ನೇ ಕ್ಯಾಟಗರಿ ಬರ್ತದೆ. ಸೆಕೆಂಡ್, ಮಿತ್ರ ಅಂತಂದರೆ ತನ್ನ ಆತ್ಮೀಯನಿಗೆ ಸದಾ ಸಹಾಯ ಮಾಡುವಂಥವನು, ನಾವೆಲ್ಲನ ತಪ್ಪಿದಾಗ ನಮ್ಮನ್ನು ತಿದ್ದುವವನು, ಇವನೇ ಮಿತ್ರ. 3ನೇದು ಶತ್ರುಗಳು ಅಥವಾ ಅರಿಗಳು. ಸೊ ಕೊಲ್ಲುವಂಥ ಕೆಟ್ಟ ಶತ್ರುತ್ವ ಸಾಧಿಸುವವರು, ಇವರಿಗೆ ದ್ವೇಷಿಸಲು ಕಾರಣವೇ ಬೇಕಾಗಿಲ್ಲ. ಯಾವುದಕ್ಕಾದ್ರೂ ದ್ವೇಷಿಸ್ತಾರೆ, ಒಳ್ಳೆಯದಕ್ಕಾದ್ರೂ ದ್ವೇಷಿಸ್ತಾರೆ, ಕೆಟ್ಟದಕ್ಕಾದ್ರೂ ದ್ವೇಷಿಸ್ತಾರೆ. ಇನ್ನು ಕೆಲವರು ಇರ್ತಾರೆ ಉದಾಸೀನರು, ಅಂದರೆ ತಟಸ್ಥವಾಗಿರ್ತಾರೆ, ನ್ಯೂಟ್ರಲ್ ಆಗಿ. ಒಳ್ಳೆಯದಕ್ಕೂ ಇಲ್ಲ, ಕೆಟ್ಟದಕ್ಕೂ ಇಲ್ಲ. ಒಳ್ಳೆಯದಾದರೂ ಹೋಳೋದಿಲ್ಲ, ಕೆಟ್ಟದ್ದಾದರೂ ಹಿಡಿಸ್ಕೊಳ್ಳೋದಿಲ್ಲ. ಮತ್ತು ಮಧ್ಯಸ್ಥರು ಅಂತ ಇರ್ತಾರೆ. ಒಳ್ಳೆಯದು ಮಾಡಿದಾಗ ಒಳ್ಳೆಯದು, ಕೆಟ್ಟದ್ದು ಮಾಡಿದಾಗ ಕೆಟ್ಟದ್ದು. ನಾವು ಒಳ್ಳೆಯದು ಮಾಡಿದರೆ ಒಳ್ಳೆಯತನವಾಗಿ ಅವರು ರೆಸ್ಪಾಂಡ್ ಆಗ್ತಾರೆ. ನಾವೇನಾದರೂ ಒಂದು ಕೆಟ್ಟದ್ದು ಮಾಡಿದ್ರೆ ಅವರು ಕೆಟ್ಟದ್ದು ಮಾಡ್ತಾರೆ. ಸೊ ಇದು ಮಧ್ಯಸ್ಥರು ಅಂತ ಕರಿತೇವೆ. ಕೊನೆಯ ಮತ್ತೆ ಇನ್ನೊಂದು ದ್ವೇಷ್ಯರು ಅಂತೇವೆ. ಒಬ್ಬರನ್ನು ಕಂಡು ಸಹಿಸೋಕ್ಕಾಗೋದಿಲ್ಲ, ಹೇಟ್ರೆಡ್ ಇರ್ತಾರೆ. ಕೊನೆಯದಾಗಿ ಬಂಧುಗಳ ಬಗ್ಗೆ ನಮಗೆ ಗೊತ್ತಿದ್ದಿದ್ದು. ಇದು ಒಂದು ರೀತಿಯಾದ ಮಧ್ಯಸ್ಥರೇ. ಯಾಕಂದರೆ ಒಳ್ಳೇದು ಮಾಡಿದ್ರೆ ಒಳ್ಳೆಯದು, ಇಲ್ಲದ್ರೆ ಇಲ್ಲ. ಕೆಲವಿನ ಸಮಯದಲ್ಲಿ ಉದಾಸೀನರೂ ಆಗಿರ್ತಾರೆ, ಕೆಲವಿನ ಸಮಯದಲ್ಲಿ ಶತ್ರುಗಳೂ ಆಗಿರ್ತಾರೆ. ಎಲ್ಲ ಕ್ವಾಲಿಟೀಸು ಇದರಲ್ಲಿ ಇರ್ತದೆ, ಬಂಧುಗಳಲ್ಲಿ ಮಿಕ್ಸ್ಡ್ ಆಗಿರುತ್ತೆ. ಸೊ ಹೀಗೆ ಮನುಷ್ಯರಲ್ಲಿ ಒಳ್ಳೆಯವರು ಮತ್ತು ಕೆಟ್ಟವರು ತುಂಬಿಕೊಂಡಿರ್ತಾರೆ. ಸೊ ದೇವತೆಗಳಲ್ಲಿ, ರಾಕ್ಷಸರಲ್ಲಿ ಈ ರೀತಿಯಾದಂಥ ಸಮ್ಮಿಶ್ರ ವರ್ಗಗಳಿಲ್ಲ. ದೇವತೆಗಳು ಕೇವಲ ಸಾಧುಗಳು, ರಾಕ್ಷಸರು ಸದಾ ಪಾಪಿಗಳು. ಆದರೆ ಮನುಷ್ಯರಲ್ಲಿ ಮಾತ್ರ ಈ 2 ಗುಣ ಮಿಶ್ರಿತಗಳು. ಈ 2 ಗುಣ ಮಿಶ್ರಿತವಾಗಿರುತ್ತೆ, ಪ್ರಪೋರ್ಷನೇಟ್ ಆಗಿ ಇರ್ತದೆ. ಸೊ ಈ ಗುಂಪುಗಳಲ್ಲಿ ನಾವು ಕಾಣ್ಬೋದು.
ಸೊ ಧ್ಯಾನದಲ್ಲಿ ನಮಗೆ ಭಗವಂತನ ದರ್ಶನ ಆಗಬೇಕಾದ್ರೆ ಮೊದಲು ನಾವು ನಮ್ಮ ಅಂತರಂಗದಲ್ಲಿ ಈ ಎಲ್ಲ ರೀತಿಯ ಜನರ ಬಗ್ಗೆ ಸಮಬುದ್ಧಿಯನ್ನು ಬೆಳೆಸಿಕೊಳ್ಳಬೇಕು. ಒಬ್ಬ ವ್ಯಕ್ತಿ ಆತನ ನಡವಳಿಕೆ, ಆತನ ಬೆಳೆದು ಬಂದ ವಾತಾವರಣದಿಂದ ಇರ್ತದೆ. ಯಾರೂ ಕೂಡ ಹುಡ್ತಾನೆ ಕೆಟ್ಟವರು ಒಳ್ಳೆಯವರು ಯಾರು ಇರಲ್ಲ. ಅವನು ಯಾವ ಮನೆಯಲ್ಲಿ ಬೆಳೀತಾನೋ ಅವ್ರ ಅಪ್ಪ ಅಮ್ಮ ಹೇಗೆ ಟ್ರೈನ್ ಮಾಡ್ತಾರೋ ಹಾಗೆ ಅವರು ಬೆಳೀತಾರೆ. ಸೊ ಬೆಳೆದು ಬಂದಂಥ ವಾತಾವರಣದಿಂದ ಅಥವಾ ತಿಳುವಳಿಕೆ ಇಲ್ಲದೆ ಇದ್ದದ್ದರಿಂದ ಬಂದದ್ದು ಅಂತ ನಾವು ತಿಳ್ಕೊಳ್ಬೇಕು. ಆ ಥರ ತಿಳಿದು ಅವನ ಬಗ್ಗೆ ಮನಸ್ಸಿನಲ್ಲಿ ಯಾವ ಕೆಟ್ಟ ಭಾವನೆಯೂ ಇರದಂತೆ ನೋಡಿಕೊಳ್ಳಬೇಕು. ಅವ್ರು ಹಾಗೇ ಇರ್ತಾರೆ. ನಮಗೂ ರಾಜಕಾರಣಿಗಳ ಮೇಲೆ ಎಷ್ಟೋ ಸಲ ಕೋಪ ಬರುತ್ತೆ, ಯಾಕೆ ಇವನು ಹಿಂಗೆ ಮಾಡ್ತಾ ಇದ್ದಾನೆ. ಯಾಕೆಂದರೆ ಅವರು ಬೆಳೆದು ಬಂದ ವಾತಾವರಣ, ಅವರ ಮೋಟೋನೇ ಅದು. ಅವರೇನು ಸೇವೆ ಮಾಡಲಿಕ್ಕಾಗಿ ಬಂದವರಲ್ಲ. ಸೇವೆ ಮಾಡಲಿಕ್ಕೆ ಬಂದವರು ಒಬ್ಬೊಬ್ಬರಿಗೆ 2,000 5,000 ಕೊಟ್ಟು ವೋಟ್ ಹಾಕಿ ಹೇಗೆ ಬರ್ತಾರೆ? ಬರೋದಿಲ್ವಲ್ಲ. ಅವನು ತೊಗೊಂಡಿದ್ದಾನೆ ಅಂತಂದ್ರೆ ಏನೋ ಅವನಿಗೆ ಬೆನಿಫಿಟ್ ಇರಲೇಬೇಕು. ಸೇವೆ ಮಾಡಲಿಕ್ಕೆ ಯಾರನ್ನ ದುಡ್ಡು ಕೊಟ್ಟು ಸೇವೆ ಮಾಡ್ಲಿಕ್ಕೆ ಬರ್ತಾರೆ? ಇದು ನಮಗೆ ಗೊತ್ತಿದ್ರೆ ಏನು ಮಾಡ್ತೇವೆ? ನಾವು ತಟಸ್ಥವಾಗಿರ್ತೇವೆ. ಅವನು ಏನೂ ಮಾಡದೇ ಇದ್ರೆ ನಮಗೆ ಅನುಕೂಲ ಮಾಡಲಿಲ್ಲ, ಪ್ರತಿಕೂಲ ಮಾಡಿದಾಗೂ ನಾವು ತಟಸ್ಥರಾಗಿರ್ಬೋದು. ಎಷ್ಟೋ ಜನ ರಾಜಕಾರಣ ವಿಚಾರದಲ್ಲಿ ನಾವು ತಟಸ್ಥರಾಗೇ ಇರ್ತೇವೆ. ಏನೋ ಅವ್ರು ಮಾಡ್ತಾರೆ, ಉದ್ಧಾರ ಮಾಡ್ತಾರೆ ಅಂತ ನಾವೇನು ಬಯಸೋದಿಲ್ಲ. ಸೊ ಹಾಗೆ ಅವ್ರಿಗೆ ಗೊತ್ತಿದ್ದರೆ ಅವನು ಯಾವ ವಾತಾವರಣದಲ್ಲಿ ಬಂದಿದ್ದಾನೆ, ಅವನ ತಿಳುವಳಿಕೆ ಏನಂತ ಗೊತ್ತಿದ್ದರೆ, ಅವನು ಕೆಟ್ಟವನಾದರೂ ಕೂಡ ಅವನು ಆ ರೀತಿ ಇದ್ದಾನೆ, ಏನು ಮಾಡೋಕ್ಕಾಗುತ್ತೆ, ಬಿಟ್ಬಿಡೋಣ. ಈ ಕುಡಿದವರ ಬಗ್ಗೆ ನಾವು ತಟಸ್ಥರಾಗಿರ್ತೇವೆ. ಕೆಲವಿನ ಜನ ಕುಡಿತಾರೆ. ಕುಡ್ದಾಗ ಏನು ಮಾಡ್ತೇವೆ, ನಾವು ಅವನೇನೋ ಮಾತಾಡೋ ಅವ್ನು ಕುಡ್ದಿದ್ದಾನಪ್ಪ, ಅವ್ನು ಸುದ್ದಿಗೆ ಹಾಕೋಬೇಕು, ಹೋಗಿ ನಾಳೆ ಮಾತಾಡೋಣ, ಇವತ್ತು ಹೋಗು ಅಂತ ಹೇಳ್ತೇವೆ. ಯಾಕೆಂದರೆ ತಟಸ್ಥರಾಗಿರುತ್ತೆ. ಯಾಕೆಂದರೆ ಅವನ ಸ್ಥಿತಿ ನಮಗೆ ಗೊತ್ತಿದೆ, ಅವನ ನಿಯಂತ್ರಣ ಇಲ್ಲ ಅಂತ. ಒಬ್ಬ ನಮ್ಮ ವೈರಿಯಂತೆ ನಮ್ಮನ್ನು ಕಾಡ್ತಾ ಇರ್ಬೋದು. ಇದಕ್ಕೆ ಕಾರಣ ಆತನ ಹಾಗೂ ನಮ್ಮ ಪ್ರಾರಬ್ಧ ಕರ್ಮ ಇರ್ಬೋದು. ಹಿಂದಿನ ಜನ್ಮದಲ್ಲಿ ಏನೋ ತೊಂದರೆ ಆಗಿರ್ಬೋದು ನಮ್ಮಿಂದ. ಸೊ ಹಾಗಾಗಿ ಅವನು ನಮ್ಮ ಮೇಲೆ ಸೇಡು ತೀರಿಸಿಕೊಡ್ಬೋದು, ಪ್ರಾರಬ್ಧ ಅವಶಾತ್. ದೇವರು ಈ ಜನ್ಮದಲ್ಲಿ ಅವನಿಗೆ ಕೊಟ್ಟಂಥ ಪಾತ್ರೆಯನ್ನು ಒಂದು ರೋಲ್ ಕೊಟ್ಟಿದ್ದಾನೆ, ಆತ ನಿಭಾಯಿಸ್ತಾ ಇದ್ದಾನೆ ಎನ್ನುವ ಭಾವದಲ್ಲಿ ಅವನನ್ನು ನೋಡಿದಾಗ ನಮ್ಮಲ್ಲಿ ದ್ವೇಷ ಹುಟ್ಟುವುದಿಲ್ಲ. ಅವನೊಂದು ರೋಲ್ ಪ್ಲೇ ಮಾಡ್ತಾ ಇದ್ದಾನೆ ಅಂತಂದರೆ ನಮಗೇನು ಪ್ರಾಬ್ಲಮ್ ಇರಲ್ಲ. ಇನ್ನೊಬ್ಬರು ನಮ್ಮನ್ನು ಬೈದಾಗ ನಾವು ಉದ್ವೇಗಕ್ಕೊಳಗಾಗುವುದಿಲ್ಲ. ಭಗವಂತ ಅವನಿಗೆ ಕೊಟ್ಟಂಥ ಪಾತ್ರ ಒಂದು ರೋಲ್ ಕೊಟ್ಟಿದ್ದಾನೆ, ಅವನು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾನೆ ಎನ್ನುವಂಥ ಭಾವ ನಮ್ಮಲ್ಲಿ ಮೂಡಬೇಕು. ಸಂಬಂಧಿಕರಲ್ಲಿ ಆಗ್ಬೋದು, ಶತ್ರುಗಳಲ್ಲಾಗ್ಬೋದು, ಯಾರೇ ಇರಲಿ, ಈ ರೀತಿಯಾದಂಥ ಭಾವನೆ ಇಟ್ಟುಕೊಂಡ್ರೆ ಮನಸ್ಸಿನಲ್ಲಿ ಯಾವ ರೀತಿಯಾದಂಥ ಉದ್ವೇಗ ಒಳಗಾಗುವುದಿಲ್ಲ. ವ್ಯವಹಾರದಲ್ಲಿ ಬೇಡ, ಅಟ್ಲೀಸ್ಟ್ ಧ್ಯಾನ ಮಾಡೋ ಕಾಲಕ್ಕಾಗಿ ಆ ರೀತಿ ಮಾಡಿಕೊಳ್ಳಬೇಕು. ವ್ಯವಹಾರದಲ್ಲಿ ಆ ರೀತಿ ಇಟ್ಟುಕೊಳ್ಳಕ್ಕೆ ಆಗೋದಿಲ್ಲ ಸಾಮಾನ್ಯವಾಗಿ. ಅಟ್ಲೀಸ್ಟ್ ಧ್ಯಾನ ಮಾಡೋ ಕಾಲಕ್ಕೆ ಈ ರೀತಿ ಜನರನ್ನು ನಾವು ಈ ರೀತಿಯಾಗಿ ಅನುಸಂಧಾನ ಮಾಡಿದಾಗ ಮನಸ್ಸು ಉದ್ವೇಗಕ್ಕೊಳಗಾಗುವುದಿಲ್ಲ. ಧ್ಯಾನದ ಸಮಯದಲ್ಲಿ ಮನಸ್ಸಿನಲ್ಲಿ ಶುದ್ಧವಾದಂಥ ಸಮಭಾವ ನೆಲೆಗೊಂಡಿರಬೇಕು. ಈ ಸ್ಥಿತಿಯಲ್ಲಿ ಧ್ಯಾನಕ್ಕೆ ಕುಳಿತಾಗ ಇವ್ರು ಯಾರೂ ಕೂಡ ಎದುರಿಗೆ ಬಾರದೆ ಆ ಭಗವಂತನ ದರ್ಶನ ಆಗ್ತದೆ, ಇಲ್ಲದೆ ಇವ್ರ ದರ್ಶನವೇ ಆಗ್ತಾ ಇರುತ್ತೆ. ಇಲ್ಲಿ ಒಂದು ಎಚ್ಚರ ನಮಗೆ ಬೇಕಾಗ್ತದೆ. ಏನಂತಂದರೆ, ಅಂತರಂಗದ ಸಮಭಾವವನ್ನು ಹೇಳಿದ್ನಲ್ಲ, ವ್ಯಾವಹಾರಿಕವಾಗಿ ಹೊರ ಪ್ರಪಂಚದಲ್ಲಿ ಅಳವಡಿಸಲಿಕ್ಕೆ ಬರುವುದಿಲ್ಲ. ಅಂತರಂಗದಲ್ಲಿ ಸಮಭಾವವನ್ನು ಬೆಳೆಸಿಕೊಳ್ಳಬಹುದು, ಆದರೆ ಹೊರ ಪ್ರಪಂಚದಲ್ಲಿ ಸಮಭಾವವಾಗಿ ನೋಡ್ಲಿಕ್ಕೆ ಬರೋದಿಲ್ಲ. ವ್ಯಾವಹಾರಿಕವಾಗಿ ನಾವು ಹಿಂದೆ ಹೇಳಿದಂಥ ಮೈತ್ರಿ, ಕರುಣ, ಮುದಿತ ಮತ್ತು ಉಪೇಕ್ಷ, ಈ 4 ಮನೋವೃತ್ತಿಗಳನ್ನು ಬೆಳೆಸಿಕೊಳ್ಳಬೇಕು. ಮೈತ್ರಿ ಅಂತಂದರೆ ಏನು? ಒಳ್ಳೆಯವರ ಜನರ ಜೊತೆ ಸಹವಾಸ. ಕರುಣ, ಕಷ್ಟದಲ್ಲಿದ್ದವರ ಮೇಲೆ ಅನುಕಂಪೆ. ಮುದಿತ, ಸೊ ತುಂಬ ಚೆನ್ನಾಗಿದ್ದವರು ಯಾರಿದ್ದಾರೆ ಅವ್ರನ್ನ ನೋಡಿ ನಾವು ಖುಷಿ ಪಡಬೇಕು, ಹೊಟ್ಟೆಕಿಚ್ಚು ಪಾಡದೆ. ಉಪೇಕ್ಷ, ಕೆಟ್ಟವರು ಯಾರಿರ್ತಾರೆ ಅವರನ್ನು ಇಗ್ನೋರ್ ಮಾಡಬೇಕು, ಉಪೇಕ್ಷ ಅಂತ ಕರೀತಾರೆ. ಸೊ ವ್ಯವಹಾರದಲ್ಲಿ ಈ ಸೂತ್ರವನ್ನು ಬಳಸಬೇಕು. ಅಂತರಂಗದಲ್ಲಿ ಮಾತ್ರ ಒಂದೇ ದೃಷ್ಟಿಯಲ್ಲಿ ಕಾಣಬೇಕು. ಹೇಗೆ? ಭಗವಂತ ಅವನಿಗೊಂದು ಪಾತ್ರ ಕೊಟ್ಟಿದ್ದಾನೆ, ಅವನಿಗೆ ವಿಲನ್ ಅಂತ ಎಂಬ ಪಾತ್ರ ಕೊಟ್ಟಿದ್ದಾನೆ, ಅವನು ನಿಭಾಯಿಸ್ತಾ ಇದ್ದ. ನಾವು ಸಿನಿಮಾದಲ್ಲಿ ನೋಡ್ತೀವಲ್ಲ, ಕೆಲವಿನ ಹೀರೋಗಳು ಕೂಡ ವಿಲನ್ ಥರ ಆ್ಯಕ್ಟ್ ಮಾಡೋದು ಉಂಟು. ಅವರಿಗೆ ಆ ಭಾವನೆ ಇರೋದಿಲ್ಲ. ಅವರಿಗೇನಾಯಿತು, ನಾವು ಚೆನ್ನಾಗಿ ಆ ರೋಲ್ ಪ್ಲೇ ಮಾಡಿದ್ದೀವ ಅಷ್ಟೇ. ಅವನು ಕೆಟ್ಟವನು ಅಂತಂಬೋ ಭಾವನೆ ಸಿನಿಮಾ ನೋಡಿದವನಿಗೆ ಗೊತ್ತಾಗ್ತದೆ, ಅವನಿಗೇನು ಗೊತ್ತಾಗಲ್ಲ. ಹೀರೋ ಅವರೆಲ್ಲ ಚೆನ್ನಾಗೇ ಇರ್ತಾರೆ, ಕ್ಯಾರೆಕ್ಟರ್ಸ್ ಒಂದು ಪಾತ್ರೆ ಮಾಡ್ತಾರೆ ಅಷ್ಟೇ. ಆ ವಿಲನ್ ಪಾತ್ರೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಏನಾಗುತ್ತೆ, ಹೀರೋಗೂ ಸ್ವಲ್ಪ ಬೆಲೆ ಸಿಗತ್ತೆ. ಹಾಗೆ
ನಮ್ಮ ನಿತ್ಯ ಜೀವನದಲ್ಲಿ ಕೂಡ ಕೆಟ್ಟವರು ಕೂಡ ಚೆನ್ನಾಗಿ ಒಳ್ಳೆ ಪಾತ್ರ ಮಾಡಿದ್ರೇ ಒಳ್ಳೆಯವರಿಗೆ ಒಳ್ಳೆತನ ಅಂತಂದರೆ ಏನೂ ಗೊತ್ತಾಗ್ತದೆ. ಕೆಟ್ಟವರೇ ಇಲ್ಲ ಅಂತ ಅಂದ್ಕೊಳ್ಳಿ, ಒಳ್ಳೆಯವರಿಗೆ ಬೆಲೆನೇ ಇಲ್ಲ. ಹಾಗಾಗಿ ಈ ಥರ ಮನೋವೃತ್ತಿಯನ್ನು ಬೆಳೆಸಿಕೋಬೇಕು. ಎಲ್ಲರನ್ನೂ ಸಮಾನವಾಗಿ ಕಾಣುವುದು ಅಂತಂದರೆ ಅವರವರನ್ನು ಆಯಾ ಸ್ಥಾನದಲ್ಲಿ ನೋಡುವುದು. ವ್ಯಾವಹಾರಿಕ ಪ್ರಪಂಚದ ಸಮದೃಷ್ಟಿ. ತಂದೆಯನ್ನು ತಂದೆ ಇದ್ದಂಗೆ ನೋಡಬೇಕು, ಮಗನನ್ನು ಮಗ ಇದ್ದಂಗೆ ನೋಡಬೇಕು. ದುಷ್ಟರಿಂದ ದೂರ ಇರೋದು ವ್ಯಾವಹಾರಿಕ ಪ್ರಪಂಚ. ತಂದೆಯನ್ನು ಮಗನ ಒಂದೇ ರೀತಿಯಾಗಿ ನೋಡ್ಲಿಕ್ಕೆ ಬರೋದಿಲ್ಲ. ಯಾರನ್ನು ಹೇಗೆ ನೋಡಬೇಕು ಹಾಗೆಯೇ ನೋಡೋದೇ ಸಮದೃಷ್ಟಿ ಅಂತಾರೆ. ಸೊ ಇದು ಒಂದು ಮುಖ್ಯವಾದಂಥ ಎಚ್ಚರ. ಅಂತರಂಗದಲ್ಲಿ ಮಾನಸಿಕವಾಗಿ ಹೇಗಿರಬೇಕು? ಸಮದೃಷ್ಟಿಯನ್ನು ಬೆಳೆಸಿಕೊಳ್ಳಬೇಕು. ವ್ಯಾವಹಾರಿಕ ಪ್ರಪಂಚದಲ್ಲಿ ಮೈತ್ರಿ, ಕರುಣ, ಮುದಿತ, ಉಪೇಕ್ಷ. ಒಳ್ಳೆಯವ್ರ ಜೊತೆ ಸಹವಾಸ ಮಾಡಿ, ಕೆಟ್ಟವ್ರನ್ನ ಬಿಟ್ಟುಬಿಡಿ. ಕಷ್ಟದಲ್ಲಿದ್ದವರಿಗೋಸ್ಕರ ಅಯ್ಯೋ ಪಾಪ ಕಷ್ಟಪಡ್ತಾ ಇದ್ದಾನೆ ಅಂತ ಒಂದು ಅನುಕಂಪೆ, ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ. ಇಲ್ಲ, ತಟಸ್ಥವಾಗಿರಿ. ಚೆನ್ನಾಗಿದ್ದವನು ತುಂಬ ಸುಖವಾಗಿ ಆನಂದವಾಗಿ ಹಣದಿಂದ ಇದ್ದಾನೆ ಅಂದ್ಕೊಳ್ಳಿ, ಅವನು ನೋಡಿ ಖುಷಿ ಪಡಿ. ಭಗವಂತ ಹಿಂದಿನ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದಾನೋ ಚೆನ್ನಾಗಿಟ್ಟಿದ್ದಾನೆ, ಖುಷಿ. ನಮಗಿಲ್ಲ ಅಂತೇಳಿ ನಾವು ಹೊಟ್ಟೆ ಕಿಚ್ಚು ಪಡೋದ್ರಲ್ಲಿ ಅರ್ಥ ಇಲ್ಲ. ಅವಾಗ ಮತ್ತೆ ಉದ್ವೇಗಕ್ಕೊಳಗಾಗ್ತೇವೆ. ಸೊ ಹೀಗೆ ಎರಡು ವಿಚಾರವನ್ನು ಭಗವಂತ ಇಲ್ಲಿ ಹೇಳ್ತಾನೆ. ಅಂತರಂಗ ಪ್ರಪಂಚದಲ್ಲಿ ನಾವು ಎಲ್ಲರಲ್ಲೂ ಆತನ ಒಳಗಿರುವಂಥ ಭಗವಂತನನ್ನು ಮಾತ್ರ ಕಾಣಬೇಕು. ಇದು ಧ್ಯಾನಕ್ಕೆ ಬೇಕಾದಂಥ ಪೂರ್ವಭಾವಿ ಮನಸ್ಥಿತಿ. ಮಾನಸಿಕವಾಗಿ ಎಲ್ಲ ಸಂಬಂಧದ ನಂಟನ್ನು ಕಳಚಿ ಧ್ಯಾನಕ್ಕೆ ಕುಳಿತುಕೊಳ್ಬೇಕು ಅಂತ ಹೇಳ್ತಾರೆ. ಧ್ಯಾನದಲ್ಲಿ ತಾಯಿ, ಗುರು, ತಂದೆ, ಶಿಷ್ಯ, ವೈರಿ, ಮಿತ್ರ ಇತ್ಯಾದಿ ವರ್ಗಗಳಿರೋದಿಲ್ಲ. ಎಲ್ಲವೂ ಒಂದೇ. ಅದು ಕೇವಲ ಜ್ಞಾನ ಸ್ವರೂಪನಾದದ್ದ ಜೀವ. ಅದರೊಳಗೆ ಬಿಂಬರೂಪಿ ಭಗವಂತ. ಇದು ಧ್ಯಾನಕ್ಕೆ ಬೇಕಾದಂಥ ಪೂರ್ವಸಿದ್ಧತೆ, ಮಾನಸಿಕ ಸ್ಥಿತಿ ಅಂತ ಹೇಳ್ತಾನೆ ಕೃಷ್ಣ. ಹೀಗೆ ಧ್ಯಾನಕ್ಕೆ ಬೇಕಾದಂಥ ಪೂರ್ವಸಿದ್ಧತೆಯನ್ನು ವಿವರಿಸಿದಂಥ ಶ್ರೀಕೃಷ್ಣ ಮುಂದೆ ನೇರವಾಗಿ ಧ್ಯಾನಕ್ಕೆ ಕೂಡುವಂಥ ವಿಧಾನವನ್ನು ಹೇಳ್ತಾನೆ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯತಚಿತ್ತಾತ್ಮ ನಿರಾಶೀ ಅಪರಿಗ್ರಹ ಅಂತ ಹೇಳ್ತಾರೆ. ಸೊ ಏಕಾಕಿ ಅಂತಂದರೆ ಎರಡು ಅರ್ಥ ಬರ್ತದೆ. ಒಂದು, ನಮ್ಮ ಪರವಾಗಿ ನೋಡಿದಾಗ ನಾವೆಲ್ಲರೂ ಇಂಡಿಪೆಂಡೆಂಟ್ಸ್ ನಾವು. ಆದರೆ ನಮಗೆ ಯಾರ ಇದೂ ಇಲ್ಲ, ಭಗವಂತ ಮಾತ್ರ ಇರೋದು. ಯಥಚಿತ್ತಾತ್ಮ ಅಂತಾರೆ. ಯಥಚಿತ್ತಾತ್ಮ ಅಂತಂದರೆ ಚಿತ್ತದಲ್ಲಿ ಏನಿದೆಯೋ ಅದೇ ಹೊರಗೆ ಬರಬೇಕು. ಮನಸ್ಸು ಒಳಗೆ ಒಂದು ಹೊರಗೆ ಒಂದು ಆಗದೆ. ನಿರಾಶೀಹಿ ಅಂತಂದರೆ ಸಂಸ್ಕೃತದಲ್ಲಿ ಅರ್ಥ ಬೇರೆ, ಕನ್ನಡದಲ್ಲಿ ಅರ್ಥ ಬೇರೆ. ಕನ್ನಡದಲ್ಲಿ ನಿರಾಶಿ ಅಂತಂದರೆ ಡಿಸಪಾಯಿಂಟ್ಮೆಂಟ್ ಅಂತ, ನಿರಾಶೆ ಆಗಿದೆ ಅಂತ. ಸಂಸ್ಕೃತದ ಅಂತಂದರೆ ಇಲ್ಲದವನು, ಆಶೆಗಳು ಇಲ್ಲದವನ ನಿರಾಶಿ ಅಂತ ಕರಿತೇವೆ. ಜಾಸ್ತಿ ಆಶೆಗಳಿರಬಾರ್ದು. ಅಪರಿಗ್ರಹ. ಸೊ ಯಾರೋ ಬಂದು ಏನೋ ಒಂದು ಕೊಡಬೇಕು, ನಿರೀಕ್ಷೆ ಮಾಡೋದು. ಕೊಟ್ಟರೆ ತಗೊಳ್ಳೋಣ, ಭಗವಂತ ಕೊಟ್ಟರೆ ತಗೊಳ್ಳೋಣ. ಭಗವಂತ ಏನು ಡೈರೆಕ್ಟಾಗಿ ಬಂದು ನಮಗೇನು ಕೊಡೋಲ್ಲ, ಯಾರೋ ಒಬ್ಬರು ಮನುಷ್ಯರ ಮುಖಾಂತರವೇ ಕೊಡಿಸ್ತಾನೆ. ಸೊ ಕೊಟ್ಟಾಗ ಭಗವಂತ ಕೊಟ್ಟ, ಖುಷಿಯಾಗಿರೋಣ. ಕೊಡಲಿಲ್ಲ, ಚಿಂತೆ ಇಲ್ಲ. ನಿರೀಕ್ಷಣೆ ಬೇಡ. ಆ ಸ್ಥಿತಿಯನ್ನು ಅಪರಿಗ್ರಹ ಅಂತ ಕರೀತಾರೆ. ಧ್ಯಾನ ಮಾರ್ಗದಲ್ಲಿ ಸಾಧನೆ ಮಾಡತಕ್ಕಂತಹ ವ್ಯಕ್ತಿ ಮನಸ್ಸನ್ನು ನಿರಂತರ ಧ್ಯಾನ ಯೋಗದಲ್ಲಿ ತೊಡೆಯುವುದಕ್ಕೆ ಹಾಗೂ ಏಕಾಗ್ರಗೊಳಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಯಾವ ಥರ ಮಾಡಬೇಕು ಅಂತಂದರೆ, ವಿಪರೀತವಾದಂಥ ಜನಜಂಗುಳಿ ಇದ್ದಲ್ಲಿ ಧ್ಯಾನ ಮಾಡಲಿಕ್ಕೆ ಅಸಾಧ್ಯ ಆಗೋದೇ ಇಲ್ಲ. ಈ ಕಾರಣಕ್ಕಾಗಿ ಹಿಂದಿನವರು ಏನು ಮಾಡ್ತಿದ್ರು, ಧ್ಯಾನಕ್ಕಾಗಿ ಬೆಳಗಿನ ಜಾವದ ಅರುಣೋದಯ ಕಾಲ ಅಂತ ಕರೀತಾರೆ. ಸೊ ಬೆಳಗಿನ ಜಾವನ ಸೂರ್ಯೋದಯಕ್ಕಿಂತ 96 ಮಿನಿಟ್ಸ್ ಒಳಗೆ ಇದನ್ನು ಅರುಣೋದಯ ಕಾಲ ಅಂತ ಕರೀತಾರೆ. ಈ ಕಾಲ ಮನಸ್ಸನ್ನು ಏಕಾಗ್ರತೆಗೊಳಿಸೋದಕ್ಕೆ ಅತ್ಯಂತ ಪೂರಕವಾದ ಕಾಲ. ಇದನ್ನೇ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಅಂತೇವೆ. ಜ್ಯೋತಿಷ್ಯ ಭಾಗದಲ್ಲಿ ಬರ್ತದೆ. ಆಲ್ರೆಡಿ ಜ್ಯೋತಿಷ್ಯದಲ್ಲಿ ಮುಹೂರ್ತ ಭಾಗ ಪರಿಚಯ ಇದ್ದವರಿಗೆ ಬ್ರಹ್ಮ ಮುಹೂರ್ತ, ಸಮುದ್ರಗಚ್ಚ ಮುಹೂರ್ತ ಅಂತ ಎರಡಿದೆ. ಸೂರ್ಯೋದಯಕ್ಕಿಂತಲೂ 48 ಮಿನಿಟ್ಸ್ ಮುಂಚಿಂದ ಬ್ರಹ್ಮ ಮುಹೂರ್ತ ಶುರುವಾಗ್ತದೆ. ಬ್ರಹ್ಮ ಮುಹೂರ್ತಕ್ಕಿಂತಲೂ 48 ಮಿನಿಟ್ಸ್ ಮುಂಚಿತವಾಗಿ ಸಮುದ್ರಗಚ್ಚ ಮುಹೂರ್ತ ಅಂತ ಶುರುವಾಗ್ತದೆ. ಇದೆರಡೂ ಕೂಡ ಮನಸ್ಸನ್ನು ಸ್ಥಿರಗೊಳಿಸಲಿಕ್ಕೆ ಅನುಕೂಲವಾದಂಥ ಮುಹೂರ್ತಗಳು. 48 + 48 96. ಸೂರ್ಯೋದಯದಿಂದ 96 ನಿಮಿಷಗಳ ಹಿಂದೆ ಏನಿದೆ ಆ ಮುಹೂರ್ತ, ಎರಡು ಮುಹೂರ್ತಗಳು ಕೂಡ ತುಂಬ ಸಾಧನೆಗೆ ನೀವೇನಾದರೂ ಮನಸ್ಸನ್ನು ಸ್ಥಿಮಿತ ಮಾಡಿ ಆ ಟೈಮ್ ತುಂಬ ಒಳ್ಳೆಯದು.
ಸೊ ಹೀಗೆ ಈ ಮುಹೂರ್ತದ ದೇವತೆ ಚತುರ್ಮುಖ ಬ್ರಹ್ಮ, ಈತನೇ ನಮ್ಮ ಚಿತ್ತದ ದೇವತೆ. ನಮ್ಮ ಚಿತ್ತ ಅಂತಂದರೆ ಏನು? ನಮ್ಮ ಹಾರ್ಡ್ ಡಿಸ್ಕ್ ಸ್ಟೋರೇಜ್. ಆದ್ದರಿಂದ ಈ ಕಾಲದಲ್ಲಿ ಜಪ, ಸ್ಮರಣೆ ಮತ್ತು ಧ್ಯಾನಕ್ಕೆ ಅತ್ಯಂತ ಶ್ರೇಷ್ಠವಾದ ಸಮಯ. ಹಾಗಾಗಿ ಧ್ಯಾನಕ್ಕೆ ಕುಳಿತೋ ಕಾಲಕ್ಕೆ ಹೇಳ್ತಾರೆ, ಜನ ಜಾಸ್ತಿ ಇರಬಾರ್ದು, ಏಕಾಂತವಾಗಿ ಸಾಧ್ಯವಾದಷ್ಟು ಕೂತ್ಕೋಬೇಕು, ಸಮಯ ಆಯ್ಕೆ ಮಾಡಿಕೊಳ್ಬೇಕು. ಪ್ರಾರಂಭ ಮಾಡೋದಾಗಲಿ ಸಮಯ ತುಂಬ ಉತ್ತಮ. ಯಾಕೆಂದರೆ ಬೇರೆ ಸಮಯದಲ್ಲಿ ಜನಗಳ ಜೊತೆನೇ ನಾವಿರ್ತೇವೆ. ಆ ಸಮಯದಲ್ಲಿ ಆ ಸಮಯ ನಮಗೆ ಮಾನಸಿಕವಾಗಿ ಸ್ಥಿರಗೊಳಿಸಲಿಕ್ಕೆ ಕೂಡ ಅಷ್ಟು ಅನುಕೂಲ ಆಗುವುದಿಲ್ಲ. ಯಾಕೆಂತಂದರೆ ಚಟುವಟಿಕೆಗಳು ಶುರು ಆಗ್ತದೆ. ದಿನನಿತ್ಯ ನಾವೇನೇನು ಮಾಡ್ತೇವೆ, ಈ ಟೈಮಿಗೆ ಇದು ಮಾಡಬೇಕು, ಪ್ರತಿಯೊಂದು ಪ್ಲಾನಿಂಗ್ ಇರ್ತದೆ. ಹಾಗಾಗಿ ಡಿಸ್ಟರ್ಬ್ ಮಾಡ್ತದೆ. ಹಾಗಾಗಿ ಅರುಣೋದಯ ಕಾಲದಲ್ಲಿ ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಸೂರ್ಯೋದಯ ಕಾಲಕ್ಕಿಂತಲೂ ಮುಂಚಿತವಾಗಿ 96 ಮಿನಿಟ್ಸ್ ಮುಂಚಿತವಾಗಿ ಅರುಣೋದಯ ಕಾಲ. ಸೊ ಧ್ಯಾನ ಎನ್ನುವುದು ಅತ್ಯಂತ ಅಂತರಂಗದ ಕ್ರಿಯೆ. ಇಲ್ಲಿ ಕೇವಲ ಭಗವಂತ ಮತ್ತು ಸಾಧಕ ಈ ಇಬ್ಬರೇ ಇರಬೇಕು. ನಾನು ದೇವರು, ಮೂರನೇ ವ್ಯಕ್ತಿ ಬಂದು ಕೊಡಬಾರ್ದು. ಬಂದರೆ ತೊಂದರೆ ಆಗ್ತದೆ. ಒಬ್ಬ ಕಲುಷಿತ ಮನಸ್ಸಿನಲ್ಲಿರೋನು, ಪೊಲ್ಯೂಟೆಡ್ ಮೈಂಡ್ ವ್ಯಕ್ತಿಯಿಂದ ಆತನ ಸುತ್ತಲಿನ ವಾತಾವರಣ ಎಲ್ಲ ಕೆಡ್ತದೆ. ಆರ ಅಂತೀವಲ್ಲ, ನಮ್ಮ ಶರೀರದಿಂದ 12 ಇಂಚು ಆರ ಇರ್ತದೆ. ಅದು ಬೇರೆಯವನು ಕೆಟ್ಟವಾಗಿ ಆಲೋಚನೆ ಮಾಡೋನು ಪಕ್ಕದಲ್ಲಿ ಕೂತ್ಕೊಂಡ್ರೆ ಏನಾಗ್ತದೆ ಅಂದರೆ ಅವನು ಕೆಟ್ಟತನ ನಮ್ಮನ್ನು ಡಿಸ್ಟರ್ಬ್ ಮಾಡ್ತದೆ. ಅದಕ್ಕಾಗಿ ಹಿಂದೆ ಮಡಿ ಅಂತ ಇದ್ದಿದ್ದು ಈ ಕಾನ್ಸೆಪ್ಟ್ ಮೇಲೆ. ಅವನು ಸ್ನಾನ ಮಾಡಿಲ್ಲ ಹಾಗಲ್ಲ, ಕೆಟ್ಟದಾಗಿ ಆಲೋಚನೆ ಮಾಡೋನು ಪಕ್ಕದಲ್ಲಿ ಕೂತ್ಕೊಂಡ್ರೆ ಅವನ ಮೈಂಡಿಂದ ಬರುವಂಥ ಕೆಟ್ಟ ರೇಸು ನಮ್ಮ ಅಟೆನ್ಷನನ್ನು ಡೈವರ್ಟ್ ಮಾಡ್ತದೆ. ಅವನು ಶರೀರದಿಂದ 12 ಇಂಚು, ನಮ್ಮ ಶರೀರದಿಂದ 12 ಇಂಚು, ಇದರ ಮಧ್ಯದಲ್ಲಿ ನಾವಿದ್ದೀವಿ, ಒಂದು ಸ್ವಲ್ಪ ದೂರ ಇತ್ತು ಅಂದ್ಕೊಳ್ಳಿ, 24 ಇಂಚು ಒಳಗೆ ಇದ್ದೀವಿ ಅಂತ ಅಂದ್ಕೊಳ್ಳಿ, ಏನಾಗ್ತದೆ? ಡಿಸ್ಟರ್ಬ್ ಮಾಡ್ತದೆ. ಅದಕ್ಕೆ ಮುಟ್ಟಬಾರ್ದು, ದೂರ ಇರಬೇಕು ಅಂತಂಬೋ ಕಾರಣ ಇದು ಡಿಸ್ಕ್ರಿಮಿನೇಷನ್ ಅಲ್ಲ. ಯಾಕೆಂತಂದರೆ ಅವನು ಒಳ್ಳೆಯದಾಗಿ ಆಲೋಚನೆ ಮಾಡ್ತಿದ್ದಾನೋ ಕೆಟ್ಟದಾಗಿ ಆಲೋಚನೆ ಮಾಡ್ತಾನೋ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಯಾವ ಮನುಷ್ಯನೂ ಅಷ್ಟೆ. ಅವನು ಸ್ನಾನ ಮಾಡಿರಲಿ, ಮಡಿಪಂಚ ಉಟ್ಕೊಂಡಿರಲಿ, ನಾಮ ಹಾಕ್ಕೊಂಡಿರಲಿ, ಏನೇ ಮಾಡ್ಕೊಂಡಿರಲಿ, ನೀನು ಮಾಡಿ ನಾನು ಮಾಡಿ ಅಂತ ಹೇಳಿಕ್ಕೆ ಬರೋದಿಲ್ಲ. ಯಾಕೆಂತಂದರೆ ವೇಷಭೂಷಣಗಳನ್ನು ನೋಡಿ ಅವನು ಸ್ನಾನ ಮಾಡಿದ್ದಾನಪ್ಪ, ಒಳ್ಳೆಯ ವೈದಿಕನಿದ್ದಂಗೆ ಕಾಣುತ್ತೆ ಅಂತ ನಾವು ಅಂತೇವೆ. ಸೊ ವೈದಿಕನಂತೆ ಕಾಣಿ ಕೂಡ ಅವನ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇದ್ದರೆ, ಯಾಕೆಂದರೆ ನಮಗೆ ಹತ್ರ ಏನು ಇನ್ಸ್ಟ್ರೂಮೆಂಟ್ ಏನಿಲ್ಲ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ. ಹಾಗಾಗಿ ಹಿಂದೆ ಏನು ಮಾಡ್ತಿದ್ರು, ಒಬ್ಬರನ್ನೊಬ್ಬರು ಮುಕ್ತಿದ್ದಿಲ್ಲ ಈ ಕಾರಣಕ್ಕಾಗಿ. ಅಷ್ಟೇ ಆಗಲಿ, ಡಿಸ್ಕ್ರಿಮಿನೇಷನ್ ಅಲ್ಲ, ನೀಟ್ ಇಲ್ಲ, ಇನ್ನೊಂದಲ್ಲ, ಆ ಕಾರಣ ಅಲ್ಲ. ಅವನು ತುಂಬ ಕೋಪವಾಗಿದ್ದು ಅಂದ್ಕೊಳ್ಳಿ ಒಳಗೆ, ನಮ್ಮ ಪಕ್ಕದಲ್ಲಿ ಕೂತ್ಕೊಂಡ್ರೆ ನಾವು ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಅವನ ಮನಸ್ಸಿನಲ್ಲಿ ಕೆಟ್ಟದೇನಾದರೂ ಆಲೋಚನೆ ಮಾಡ್ತಾ ಇದ್ದ ಅಂದ್ಕೊಳ್ಳಿ, ಅದು ನಮ್ಮನ್ನು ಡಿಸ್ಟರ್ಬ್ ಮಾಡ್ತದೆ. ಅದಕ್ಕೆ 24 ಇಂಚ್ ದೂರ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಹಾಗಾಗಿ ಜನಜಂಗುಳಿರೋಳು ಕೂತ್ಕೋಬಾರ್ದು, ಮಾಡಲಿಬಾರ್ದು, ದೂರ ಕೂತ್ಕೊಳ್ಳೋದು ಉತ್ತಮ. ಇದು ಪೂರ್ತಿಯಾಗಿ ಅತ್ಯಂತ ಅಂತರಂಗದ ಕ್ರಿಯೆ. ಇಲ್ಲಿ ಕೇವಲ ಭಗವಂತ ನಾನು ಇಬ್ಬರೇ ಇರಬೇಕು. ಪೊಲ್ಯೂಟೆಡ್ ಮೈಂಡ್ ಇದ್ದವನ ಪಕ್ಕದಲ್ಲಿ ಕೂತ್ಕೊಂಡ್ರೆ ನಮ್ಮ ವಾತಾವರಣವು ಕೆಡ್ತದೆ. ಅದಕ್ಕಾಗಿ ಧ್ಯಾನ ಅಭ್ಯಾಸ ಮಾಡುವಾಗ ಯಾವಾಗಲೂ ಕೂಡ ಏಕಾಂತವಾಗಿ ಅಭ್ಯಾಸ ಮಾಡಬೇಕು. ಪಕ್ಕದಲ್ಲಿ ಎಲ್ಲರನ್ನ ಕೂಡಿಸಿಕೊಂಡು ಒಂದೇ ಸಲ ಧ್ಯಾನ ಮಾಡ್ತೀನಿ ಅಂತಂದರೆ ಅದು ಧ್ಯಾನದ ಕ್ರಿಯೆ ಆಗತ್ತೆ ಅಷ್ಟೇ ಹೊತ್ತು ಧ್ಯಾನ ಆಗೋದಿಲ್ಲ, ಪರಧ್ಯಾನ ಆಗ್ತದೆ. ನಮ್ಮ ಚಿತ್ತ ಮತ್ತು ಮನಸ್ಸು ನಿಯಂತ್ರಣದಲ್ಲಿಟ್ಟು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಮನಸ್ಸನ್ನು ಸುಳಿಯದಂತೆ ತೃಪ್ತ ಮನಸ್ಸಿನಿಂದ ಧ್ಯಾನಕ್ಕೆ ಕೂಡಬೇಕು ಅಂತ ಹೇಳ್ತಾರೆ. ಈ ಕಂಟೆಂಟ್ಮೆಂಟ್ ಆಗಿರಬೇಕು, ಅದು ಬೇಕು ಇದು ಬೇಕು ಅಂತ ಅಂಬೋದು ಬೇಡ. ಆ ಸಮಯದಲ್ಲಿ ಧ್ಯಾನಕ್ಕೆ ಕೂತಾಗ ತುಂಬ ಪ್ರಶಾಂತವಾಗಿರಬೇಕು ಅಂತ ಹೇಳ್ತಾರೆ. ಮುಂದೆ ಮತ್ತೆ ಹೇಳ್ತಾರೆ, ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರ ಮಾಸನ ಮನಃ ನ ಅತಿ ಉಚ್ಛ್ರಿತಂ ನ ಅತಿ ನೀಚಂ ಚೀಲ ಅಜಿನ ಶುಷ ಉತ್ತರಂ ತತ್ರ ಏಕ ಅಗ್ರಂ ಮನಃ ಕೃತ್ವಾ ಯತಚಿತ್ತ ಇಂದ್ರಿಯಕ್ರಿಯಃ ಉಪವಿಶ್ಯ ಆಸನೆ ಯುಂಜ್ಯಾತ್ ಯೋಗಂ ಆತ್ಮವಿಶುದ್ಧಯೇ ಅಂತ ಕೃಷ್ಣ ಹೇಳ್ತಾನೆ. ಸೊ ಧ್ಯಾನಕ್ಕೆ ಕೂಡುವಂಥ ಪ್ಲೇಸ್ ಹೆಂಗಿರಬೇಕು ಅಂತ ವರ್ಣನೆ ಮಾಡ್ತಾನೆ ಕೃಷ್ಣ. ವರ್ಣನೆ ಅಲ್ಲ, ಹೇಳ್ತಾನೆ. ಸೊ ಧ್ಯಾನಕ್ಕೆ ಕೂಡುವಂಥ ಪ್ರದೇಶ ಹೇಗಿರಬೇಕು? ತುಂಬ ಕ್ಲೀನ್ ಆಗಿರಬೇಕು. ಮನೆಯಲ್ಲಿ ಸಾತ್ವಿಕ ವೈಬ್ರೇಷನ್ಸ್ ಎಲ್ಲಿ ಜಾಸ್ತಿ ಇರ್ತೀವಿ ಅಲ್ಲಿ ಕೂಡಬೇಕು. ಅಂದರೆ ಎಲ್ಲಿ ಕೂತರೆ ನಮ್ಮ ಮನಸ್ಸು ಸ್ಥಿರವಾಗಿರುತ್ತೆ ಅಂತಂಬೋ ಜಾಗ ಯಾವುದಿದೆ ಮನೆಯಲ್ಲಿ ಅಲ್ಲಿ ಕೂಡಬೇಕು. ಹಿಂದೆ ಮನೆಯಲ್ಲಿ ಹೆಚ್ಚು ಸಾತ್ವಿಕ ವೈಬ್ರೇಷನ್ ಎಲ್ಲಿರ್ತೀಯೋ ಅಲ್ಲಿ ಅದನ್ನು ಗುರುತಿಸಿ
ದೇವರ ಮನೆ ಅಂತ ಇಡ್ತಿದ್ರು. ಇವತ್ತು ದುರದೃಷ್ಟವಶಾತ್ತು ನಮಗೆ ಮನೆ ಕಟ್ಟುವಾಗಲೇ ಎಲ್ಲಿ ಜಾಗ ಉಳಿದಿರ್ತದೋ ಅದನ್ನು ದೇವರ ಮನೆ ಅಂತ ನಾವು ಪರಿವರ್ತಿಸಿದ್ದೇವೆ. ಇನ್ನು ಭಾಳ ಜನ ಅಸಲು ದೇವರ ಮನೆ ಅಂತಂಬುದು ಇರೋದೇ ಇಲ್ಲ ಇವತ್ತಿನ ದಿನ. ಈ ಫ್ಲ್ಯಾಟು ತೊಗೊಳ್ತೇವೆ ಅಪಾರ್ಟ್ಮೆಂಟ್ ಕಲ್ಚರ್ ಬಂದಮೇಲೆ. ಸೊ ನಾವು ಹೋದ್ಮೇಲೆ ಅವರು ನೋಡ್ತಾರೆ ಮೇಯ್ನ್ ಸ್ಕೆಲಿಟನ್ ಇರ್ತದೆ, ಅದರ ಪ್ರಕಾರ ನಾವು ಪಾರ್ಟಿಷನ್ ಮಾಡ್ಕೋಬೇಕು. ಅಲ್ಲಿ ನಾವೇನು ಮಾಡ್ತೇವೆ, ಮಾಸ್ಟರ್ ಬೆಡ್ರೂಮು, ಹಾಲು, ಕಿಚನು, ಟಾಯ್ಲೆಟ್ ಇದೆಲ್ಲ ಮಾಡ್ತೇವೆ. ದೇವರ ಕೋಣೆ ಇರೋದೇ ಇಲ್ಲ ಅದ್ರಾಗೆ. ಅದಕ್ಕೇನು ಮಾಡ್ತಾರೆ, ಅವ್ರು ಹೇಳ್ತಾರೆ ದೇವರ ಕೋಣೆಗೆ ಸಪ್ರೇಟ್ ಏನು ಬೇಕಿಲ್ಲ, ನಿಮಗೆ ಒಂದು ಚೆಕ್ಕೆದೆ ಒಂದು ಬರ್ತದೆ, ವುಡ್ಡಿಂದ ಮಾಡಿರ್ತಾರೆ, ಒಂದು ಬೂತ್ ಇದ್ದಂಗೆ ಇದೆ, ಟೆಲಿಫೋನ್ ಬೂತ್ ಇತ್ತಲ್ಲ ಹಿಂದಿನ ಕಾಲದಲ್ಲಿ, ಆ ಥರ ಒಂದು ಬೂತ್ ಇರ್ತದೆ, ಅದನ್ನು ತಂದು ಎಲ್ಲೋ ನಿಮ್ಗೆ ಇಷ್ಟವಾದ ಜಾಗದಲ್ಲಿ ಇಟ್ಕೊಂಬಿಡಿ, ನಿಮ್ಗೆ ಬೇಕಾದಾಗ ತೆರೀರಿ, ಬೇರೆ ಮುಚ್ಚಿರಿ, ದೇವಸ್ಥಾನ ಗರ್ಭಗುಡಿ ಇದ್ದಂಗೆ ಆಗ್ತದೆ. ಈ ರೀತಿ ಪರಿವರ್ತನೆ ಮಾಡಿದ್ದೇವೆ ನಾವು ಮನೆಯಲ್ಲಿ ಯಾವ ಭಾಗದಲ್ಲಿ ಕುಳಿತಾಗ ನಮಗೆ ಮನಸ್ಸು ಪ್ರಸನ್ನವಾಗಿ ದೇವರ ಧ್ಯಾನಕ್ಕೆ ಪೂರಕವಾಗಿರ್ತದೋ ಅಲ್ಲಿ ಸಾತ್ವಿಕ ಕಂಪನೆಗಳು ಹೆಚ್ಚಾಗಿದೆ ಅಂತ ನಾವು ಸುಲಭವಾಗಿ ಕಂಡುಹಿಡಿಬೋದು. ಇದನ್ನೇ ಇಲ್ಲಿ ಶುಚಿರ್ದೇಶೆ ಅಂತ ಕರೀತಾರೆ. ಒಳ್ಳೆ ಪ್ರದೇಶ. ನಾವು ಕೂಡ ಅಷ್ಟೇ ಅಲ್ಲ, ಮನೆಯಲ್ಲಿ ಎಲ್ಲಿ ಕೂತ್ಕೊಂಡ್ರೆ ನಮಗೆ ತುಂಬ ಆನಂದವಾಗ್ತದೋ ಅಂಥ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅದು ತುಂಬ ನಾವು ಸಾತ್ವಿಕ ಕಂಪನಿ ಇರುವಂಥ ಸ್ಥಳವನ್ನು ಗುರುತಿಸಿದ್ರೆ ಮಾತ್ರ ಸರಿ ಹೋಗೋದಿಲ್ಲ. ಅಲ್ಲಿ ಎಷ್ಟು ಒಳ್ಳೆಯ ಸಾತ್ವಿಕ ವೈಬ್ರೇಷನ್ಸ್ ಇದ್ದರೂ ಕೂಡ ನಾವು ನೆಲದ ಮೇಲೆ ಕೂತ್ಕೊಂಡ್ರೆ ನೆಲದಲ್ಲಿರುವಂಥ ಕೆಟ್ಟ ಕಂಪನಿಗಳು ನಮ್ಮ ದೇಹವನ್ನು ಪ್ರವೇಶಿಸ್ಬೋದು. ಅದಕ್ಕಾಗಿ ನಾವು ಕುಳಿತುಕೊಳ್ಳುವಂಥ ಆಸನ ಒಂದು ವ್ಯವಸ್ಥಿತವಾಗಿರಬೇಕು. ಸ್ಥಿರವಾದ ಆಸನ ಅತಿ ಮುಖ್ಯ. ಅದಕ್ಕಾಗಿ ಸೋಪೋದಂಥ ಕುಷನ್ ಇರುವಂಥ ಆಸನಗಳು ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ. ನಾವು ಕುಳಿತುಕೊಳ್ಳೋದಕ್ಕೆ ಆಸನ ಬಹಳ ತಗ್ಗಾಗಿರಬಾರ್ದು, ಬಹಳ ಎತ್ತರವಾಗಿರಬಾರ್ದು. ಕುಳಿತುಕೊಳ್ಳುವಂಥ ಸ್ಥಳದಲ್ಲಿ ಮೊದಲು ದರ್ಬೆ ಚಾಪೆಯನ್ನು ಹಾಸಬೇಕು. ಅದರ ಮೇಲೆ ಕೃಷ್ಣಾಜನ ಇದ್ದರೆ ಸಾಂಸಾರಿಕ ಹಿಂದೆ ಬಳಸ್ತಿದ್ರು. ಹಿಂದೆ ಸಾಂಸಾರಿಕಲೆಲ್ಲ ಕೂಡ ಕೃಷ್ಣಾಜನವನ್ನು ಬಳಸ್ತಿದ್ರು. ಅಥವಾ ಸಂಸಾರ ಬೇಡ ಅಂತ ಸನ್ಯಾಸ ಆ ಥರ ಇರೋರು ವ್ಯಾಘ್ರಾಂಜನವನ್ನು ಬಳಸ್ತಿದ್ರು. ಈಗ ಅದು ಎರಡೂ ಇಲ್ಲ. ಅದರ ಮೇಲೆ ಬಟ್ಟೆ ಹಾಸಿ ರೇಷ್ಮೆಯ ಇದು ಕೂಡ್ತಿದ್ರು, ದಾವಳಿ ಥರ ಹಾಕಿ ಕೂಡ್ತಿದ್ರು. ಈಗ ನಮಗೆ ಅದೆಲ್ಲ ಹೋಗಿದೆ. ಈಗ ಈ ಯೋಗ ಮ್ಯಾಟ್ ಅಂತ ಬಂದಿದೆ. ನಿಮಗೆ ಯೋಗ ಡೇ ಅಂತ ಒಂದು ಮಾಡಬೇಕು ಅಂತ ಯಾವಾಗ ನರೇಂದ್ರ ಮೋದಿಯವರು ಕೊಟ್ಟರು, ಮಾತನ್ನು ಹೇಳಿದ್ರು, ಪ್ರಪಂಚದಲ್ಲಿ ಎಲ್ಲರೂ ಕೂಡ ಯೋಗ ಡೇ ಮಾಡಬೇಕು, ಎಲ್ಲ ದೇಶದಲ್ಲಿ ಮಾಡಬೇಕು. ಇಮಿಡಿಯೇಟ್ಲಿ ಚೈನಾ ಅವ್ರಿಗೆ ಏನು ಆಲೋಚನೆ ಬಂತು, ಇದನ್ನು ನಾವು ಕ್ಯಾಶ್ ಮಾಡ್ಕೊಳ್ಬೇಕು. ಸೊ ಅವ್ರೇನು ಮಾಡಿದ್ರು, ಯೋಗ ಮ್ಯಾಟ್ ತಯಾರು ಮಾಡಿ ಇಂಡಸ್ಟ್ರಿಯನ್ನು ಇಟ್ಬಿಟ್ರು. ಪ್ರಪಂಚದಲ್ಲಿ ಯಾರು ಏನು ಬೇಕು ಅಂತ ಅದಕ್ಕೆ ಬೇಕಾದ ತಯಾರು ಮಾಡೋದಲ್ಲಿಂದಾನೆ ಅವರೊಂದು ಮ್ಯಾಟ್ ತಯಾರು ಮಾಡಿರ್ತಾರೆ. ನಾವು ನೋಡ್ತಾ ಇರ್ತೇವೆ, ಬೆಂಗಳೂರಂಥ ನಗರದಲ್ಲಿ, ಹೈದರಾಬಾದ್ ಅಂತ ನಗರದಲ್ಲಿ ಒಂದು ಮ್ಯಾಟ್ ಒಂದು ಇಟ್ಕೊಂಡು ಕೈಯಲ್ಲಿ ಹೋಗ್ತಾ ಇರ್ತಾರೆ. ಅದು ಪ್ಲಾಸ್ಟಿಕ್ಕೋ ರಬ್ಬರೋ ಗೊತ್ತಿಲ್ಲ. ಹೇಳ್ತಾರೆ ದರ್ಬೆ ಆಸನ ತುಂಬ ಶ್ರೇಷ್ಠ, ಧ್ಯಾನ ಮಾಡೋರಿಗೆ ಸಿಗತ್ತೆ. ದರ್ಬೆ ಆಸನ ನಿಮಗೆ ಎಲ್ಲ ಗ್ರಂಥಿಕೆ ಶಾಪಲ್ಲೂ ಸಿಗತ್ತೆ. ಅದು ತಗೊಂಡು ಅದರ ಮೇಲೆ ಒಂದು ಧಾವಳಿಯನ್ನು ಹಾಕಿ, ಅಥವಾ ಯಾವುದನ್ನು ಒಂದು ರೇಷ್ಮೆ, ಯಾವುದು ಒಳ್ಳೆ ಚೆನ್ನಾಗಿರುತ್ತೋ, ರೇಷ್ಮೆ ಹಾಕ್ಲಿಕ್ಕೆ ಬರೋದಿಲ್ಲ, ದರ್ಬೆ ಆಸನ ಹಾಕ್ಕೊಳ್ಳಿ. ದರ್ಬೆ ಆಸನ ಹಾಕಿ ಅದರ ಮೇಲೆ ಧಾವಳಿ ಬಟ್ಟೆಯನ್ನು ಹಾಕಿ ಧ್ಯಾನ, ಇದು ಆಸನವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಇವತ್ತಿನ ಕಾಲದಲ್ಲಿ ಅಷ್ಟೇ ಸಾಧ್ಯ. ನಮಗೆ ಕೃಷ್ಣಾಜನ ವ್ಯಾಘ್ರಾಂಜನ ಎರಡೂ ಕೂಡ ನಮಗೆ ಸಿಗೋದಿಲ್ಲ, ಅವೈಲಬಿಲಿಟಿ ಇಲ್ಲ. ಇಲ್ಲಿ ದರ್ಬೆ ಚಾಪೆಯನ್ನು ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಮೇಲ್ನೋಟಕ್ಕೆ ದರ್ಬೆ ವ್ಯರ್ಥವಾಗಿ ಬೆಳೆಯುವಂಥ ಹುಲ್ಲದು. ಆದರೆ ವಾತಾವರಣದಲ್ಲಿರುವಂಥ ದುಷ್ಟಶಕ್ತಿಯನ್ನು ನಿಯಂತ್ರಿಸುವಂಥ ಅಮೋಘ ಶಕ್ತಿ ಈ ದರ್ಬೆಗಿದೆ. ಅದಕ್ಕಾಗಿ ಯಜ್ಞಯಾಗಾದಿಗಳಲ್ಲಿ ದರ್ಬೆಯನ್ನು ಉಂಗರವಾಗಿ ಧರಿಸ್ತಾರೆ. ಹಾಗೂ ದುಷ್ಟಶಕ್ತಿ ನಿಯಂತ್ರಿತವಾಗಿ ಯಜ್ಞಕುಂಡದ ಸುತ್ತಲೂ ಕೂಡ ದರ್ಬೆಯನ್ನು ಇಡ್ತಾರೆ. ಧ್ಯಾನ ಕಾಲದಲ್ಲಿ ಯಾವುದೇ ದುಷ್ಟಶಕ್ತಿಗಳು ನಮಗೆ ತೊಂದರೆ ಕೊಡದಂತೆ ಇಲ್ಲಿ ದರ್ಬೆ ಚಾಪೆಯನ್ನು ನಮಗೆ ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ. ಕೃಷ್ಣಾಜಿನ ಹಾಗೂ ಪಟ್ಟೆ ರೇಷ್ಮೆ ಮಹತ್ತಾದಂಥ ಸಾತ್ವಿಕ ಕಂಪನಿಗಳಿರುವಂಥದ್ದು. ಇದು ನೆಲದಿಂದ ನಮಗೆ ನಮ್ಮ ದೇಹಕ್ಕೆ ಕೆಟ್ಟ ಕಂಪನಿಗಳ ಪ್ರವೇಶದಿಂದ ತಡೀತದೆ. ನಮ್ಮಲ್ಲಿ ಕೆಲವರು ಮರದ ಮಣೆಯನ್ನು ಉಪಯೋಗಿಸ್ತಾರೆ. ಆದರೆ ಮಣೆಯಲ್ಲಿ ಕುಳಿತಾಗ ನಮಗೆ ದೇಹ ಕೆಲವು ಭಾಗ ನೆಲವನ್ನು ಪೂರ್ತಿ ದೊಡ್ಡ ಮಣೆಯನ್ನು ಇರೋದು ಚಿಕ್ಕದಾಗಿರ್ತದೆ. ನಾವು ಕೂತಿರೋದು ಮಣೆ ಮೇಲೆ, ಕಾಲುಗಳೆಲ್ಲ ಕೂಡ ಕೆಳಗೆ ಟಚ್ ಆಗ್ತಾ ಇರುತ್ತೆ. ಹಾಗಾಗಿ ಒಳ್ಳೆಯ ಆಸನದಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಮಣೆ ಮೇಲೆ ಚೆನ್ನಾಗಿ ಪ್ರಶಾಂತವಾಗಿ ಕೂತ್ಕೋಬೇಕಾಗ್ತದೆ. ನಮಗೆ ಸಾಧ್ಯವಾಗದ ಆಸನದಲ್ಲಿ ನಮಗೆ ಬಲವಂತವಾಗಿ ಕೂಡುವುದು ಧ್ಯಾನಕ್ಕೆ ಪೂರಕವಲ್ಲ. ತುಂಬ ಕಂಫರ್ಟಾಗಿ ಕೂತ್ಕೋಬೇಕು. ಸಾಮಾನ್ಯವಾಗಿ ವಜ್ರಾಸನ ಬಹಳ ಪ್ರಸಿದ್ಧ.
ಈ ಆಸನದಲ್ಲಿ ನಮ್ಮ ದೇಹ ನೆಟ್ಟವಾಗಿರೋದು ಹಾಗೂ ಧ್ಯಾನಕ್ಕೆ ಪೂರಕವಾಗುತ್ತೆ. ಇದರ ಬಗ್ಗೆ ಕೂಡ ಮುಂದೆ ಹೇಳುತ್ತಾನೆ. ಮೇಲೆ ಹೇಳಿದಂಥ ರೀತಿಯಲ್ಲಿ ಆಸನವನ್ನು ಸಿದ್ಧಪಡಿಸಿಕೊಂಡು ಕುಳಿತ ತಕ್ಷಣ ಧ್ಯಾನಕ್ಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಸನದ ಮೇಲೆ ಸೂಕ್ತವಾಗಿ ಭಂಗಿಮೆಯಲ್ಲಿ ಕೂತ್ಕೊಳ್ಬೇಕು. ಮನಸ್ಸು ಭಗವಂತನ ಕಡೆ ಏಕಾಗ್ರತೆ ಮಾಡಬೇಕು. ಏಕಾಗ್ರ ಅಂತ ಹೇಳ್ತಾರೆ. ಈ ಎನ್ನುವ ಪದಕ್ಕೆ ಅರ್ಥ ಏನಿದೆ ಅಂದರೆ ಏಕ ಪ್ಲಸ್ ಅಗ್ರ ಅಂದರೆ ಬಾಣದಂತೆ ಒಂದೇ ಗುರಿ ಇರುವುದು ಅಂತ ಅರ್ಥ. ಯಾವುದಕ್ಕೆ ಗುರಿ ಇಡುವುದು ಅಂತಂದರೆ ಅದಕ್ಕೆ ಇದೇ ಪದದ ಉತ್ತರ ಇದೆ. ಏಷ ಏವ ಕರೋತೀತಿ ಏಕಾಗ್ರಹ. ಯಾರೊಬ್ಬನು ಈ ಜಗತ್ತಿನ ಸೃಷ್ಟಿಸ್ಥಿತಿ ಸಂಹಾರ ನಿಯಮವನ್ನು ಜ್ಞಾನಾಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣನೋ ಅವನಲ್ಲಿ ಮನಸ್ಸನ್ನು ಇಡುವುದು ಏಕಾಗ್ರ ಅಂತ ಅರ್ಥ. ಬಾಲ್ಯದಿಂದ ಬೆಳೆಸಿಕೊಂಡು ಬಂದಂಥ ಅಭ್ಯಾಸವನ್ನು ಬಿಟ್ಟು ಹೊಸ ಅಭ್ಯಾಸಕ್ಕೆ ತನ್ನನ್ನು ತಾನು ಅಣಿಗೊಳಿಸಿಕೊಳ್ಳುವುದಕ್ಕೆ ಬೇಕಾದರೆ ಮನಸ್ಸಿಗೆ ಬಹಳ ಸಮಯ ಬೇಕಾಗತ್ತೆ. ಹೀಗಾಗಿ ಧ್ಯಾನಕ್ಕೆ ಕೂತ ತಕ್ಷಣ ಮನಸ್ಸು ಏಕಾಗ್ರ ಆಗಿಲ್ಲ ಅಂತ ನಾವು ಗಾಬರಿಯಾಗಿ ಎದ್ದು ಬಿಡಬಾರ್ದು. ಭಾಳ ಜನ ಈ ಧ್ಯಾನ ಮಾಡ್ತಾರೆ, ನಂಗೆ ಮಾಡೋಕ್ಕೆ ಬರ್ತಾ ಇಲ್ಲ ರೀ, 1-2-3 ದಿನ, ಒಂದು ವಾರ ಮಾಡ್ತಾರೆ, ತಿಂಗಳು ಮಾಡ್ತಾರೆ, ಅಯ್ಯೋ ನಂಗೆ ಬರ್ತಾ ಇಲ್ಲ ಅಂತ ಎದ್ದು ಕೂತ್ಬಿಡ್ತಾರೆ. ಅಷ್ಟು ಬೇಗ ಬರೋದಿಲ್ಲ. ನಮ್ಮ ಎಷ್ಟೋ ವರ್ಷಗಳಿಂದ ನಾವು ನಮ್ಮ ಮನಸ್ಸನ್ನು ಸ್ವಚ್ಛಂದವಾಗಿ ಬಿಟ್ಟುಬಿಟ್ಟಿದ್ದೇವೆ. ಇದ್ದಕ್ಕಿದ್ದಾಗ ಅದನ್ನು ನಾನು ಹೇಳಿದ ಮಾತು ಕೇಳಿದ್ರೆ ಹೆಂಗೆ ಕೇಳ್ತದೆ? ಸಮಯ ತಗೊಳ್ಳುತ್ತೆ. ಹಾಗಾಗಿ ಮನಸ್ಸು ಇಮ್ಮಿಡಿಯೇಟ್ಲಿ ನಾನು ಹೇಳ್ದಂಗೆ ಕೇಳಬೇಕು, ಕೇಳಲಿಲ್ಲ ಅಂತಂದರೆ ನಾನು ಬಿಟ್ಟು ಬಿಡ್ತೇನೆ ಅಂತಂಬೋದು ಮೂರ್ಖತನ. ನಿರಂತರ ಪ್ರಯತ್ನವನ್ನು ಎಂದೂ ಕೈಬಿಡದೆ ಛಲದಿಂದ ಸಾಧನೆ ಮಾಡಿದಾಗ ಏಕಾಗ್ರತೆ ಸಾಧ್ಯವಾಗುತ್ತೆ. ಮನಸ್ಸು ಏಕಾಗ್ರವಾದಂಥ ನಂತರ ಯಥಚಿತ್ತ ಇಂದ್ರಿಯ ಕ್ರಿಯ, ಎಲ್ಲ ಬಾಹ್ಯೇಂದ್ರಿಯ ಕ್ರಿಯೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು. ಅಂದರೆ ಈ ಸ್ಥಿತಿಯಲ್ಲಿ ಹೊರಗಿನ ಶಬ್ದ ನಮಗೆ ಕೇಳಿಸೋದಿಲ್ಲ, ಬಾಹ್ಯಗೆ ಯಾವುದೋ ಕಂಪು ಮೂಗಿಗೆ ವಾಸನೆ ಬಡಿಯೋದಿಲ್ಲ, ಒಂದು ವೇಳೆ ಒಂದು ಸೊಳ್ಳೆ ಕಚ್ಚಿದರೂ ಕೂಡ ನೋವು ಅರಿವು ನಮಗೆ ಆಗೋದಿಲ್ಲ. ಇದು ನಿದ್ದೆಯಂತೆ. ನಿದ್ದೆಯಲ್ಲಿ ನಮಗೆ ಅಂತರಂಗ ಪ್ರಪಂಚದ ಎಚ್ಚರ ಇರೋದಿಲ್ಲ, ಆದರೆ ಧ್ಯಾನದಲ್ಲಿ ಅಂತರಂಗ ಪ್ರಪಂಚದ ಎಚ್ಚರ ಇರ್ತದೆ. ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅಂತಂಬೋದು ಗೊತ್ತಾಗೋದು ನಿದ್ದೆ ಎದ್ದ ಮೇಲೆ. ನಿದ್ದೆ ಹೋಗೋ ಕಾಲಕ್ಕೆ ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗೋದೇ ಇಲ್ಲ. ಧ್ಯಾನದಲ್ಲಿ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತಂಬೋದು ಗೊತ್ತಾಗ್ತದೆ, ಕಾನ್ಷಿಯಸ್ ಆಗಿರ್ತೇವೆ. ಹೀಗೆ ಬಾಹ್ಯೇಂದ್ರಿಯ ಕ್ರಿಯೆಯನ್ನು ಸ್ತಬ್ಧಗೊಳಿಸಿ ನಂತರ ಚಿತ್ತವನ್ನು ನಿಯಂತ್ರಿಸಬೇಕು ಅಂತ ಹೇಳ್ತಾನೆ ಕೃಷ್ಣ. ನಮ್ಮ ಚಿತ್ತದಲ್ಲಿ ಅದೆಷ್ಟು ಜನ್ಮಗಳಿಂದ ಅದೆಷ್ಟು ವಿಚಾರಗಳು ಸಂಗ್ರಹವಾಗಿರ್ತದೋ, ಆದರೆ ಹಿಂದೆ ದಾಖಲಿಸಿರುವಂಥ ಎಲ್ಲ ವಿಷಯಗಳನ್ನು ಬಿಟ್ಟು ಕೇವಲ ಭಗವಂತನ ಗುಣದ ಅಂಶವನ್ನು ಮಾತ್ರ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ನಮ್ಮ ಮನಸ್ಸು ಚಿತ್ತವನ್ನು ನಿಯಂತ್ರಿಸಲು ಜನ್ಮ ಜನ್ಮಾಂತರದ ಸಾಧನೆ ಬೇಕು. ಕೆಲವರು ಈ ಸಾಧನೆಯಲ್ಲಿ ನಿರಂತರ ಪ್ರಯತ್ನ ಮಾಡಿ ಯಾವುದೇ ಸಿದ್ಧಿ ಫಲಿಸದೆ ನಿರಾಶರಾಗ್ತಾರೆ. ಆದರೆ ಹಿಂದೆ ಹೇಳ್ತಾರಲ್ಲ, ನಾವು ಅಧ್ಯಾತ್ಮಕದಲ್ಲಿ ಇಡುವಂಥ ಒಂದು ಹೆಜ್ಜೆ ಕೂಡ ಯಾವಾಗೂ ವ್ಯರ್ಥ ಆಗೋದಿಲ್ಲ. ಈ ಜನ್ಮದಲ್ಲಿ ಸಿದ್ಧಿ ಸಾಧ್ಯವಾಗದೇ ಇದ್ದರೆ ಖಂಡಿತವಾಗಿ ಮುಂದಿನ ಜನ್ಮದಲ್ಲಾದರೂ ಆಗ್ತದೆ. ಈ ಜನ್ಮದಲ್ಲಿ ಎಲ್ಲಿ ನಿಂತಿದ್ದೀವೋ ಅಲ್ಲಿಂದ ಆರಂಭವಾಗಿರ್ತದೆ ಮುಂದಿನ ಜನ್ಮದಲ್ಲಿ. ಹಾಗಾಗಿ ಪ್ರಯತ್ನ ಯಾವತ್ತಿಗೂ ಬಿಡಬಾರದು ಅಂತ ಹೇಳ್ತಾರೆ. ಹೀಗೆ ನಮ್ಮ ಮನಸ್ಸು ಮತ್ತು ಚಿತ್ತ ನಿಯಂತ್ರಣಕ್ಕೆ ಬಂದ ಮೇಲೆ ನಾವು ಅದನ್ನು ಅದೇ ಸ್ಥಿತಿಯಲ್ಲಿ ಹಿಡಿದಿಟ್ಟುಕೊಳ್ಬೇಕು. ಯುಂಜ್ಯಾತ್ ಯೋಗಂ ಅಂತ. ಈ ಸ್ಥಿತಿಯಲ್ಲಿ ನಮ್ಮ ಜ್ಞಾನಾನಂದಮಯವಾದ ಆತ್ಮಕ್ಕೆ ಹಿಡಿದಂಥ ತೊಡೆದು ಹೋಗಿ ಆತ್ಮಶುದ್ಧಿ ಆಗ್ತದೆ. ಇಂಥ ಶುದ್ಧವಾದಂಥ ಆತ್ಮದಿಂದ ಪವಿತ್ರನಾದಂಥ ಭಗವಂತನನ್ನು ಕಾಣಲು ಸಾಧ್ಯ ಆಗ್ತದೆ ಅಂತ ಹೇಳ್ತಾನೆ ಕೃಷ್ಣ. ಮುಂದಿನ ಶ್ಲೋಕದಲ್ಲಿ ಧ್ಯಾನ ಕುಳಿತುಕೊಳ್ಳುವಂಥ ರೀತಿಯ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಚಿತ್ರ ಕೊಡ್ತಾನೆ ಭಗವಂತ. ಸಮಯಾತೀತ ಆಗಿರೋದ್ರಿಂದ ಇವತ್ತು ಇಲ್ಲಿಗೆ ಮುಗಿಸೋಣ. ಒಂದು ನಿಮಿಷ, ಇದೊಂದು ಹೇಳಿಬಿಡೋಣ, ಸಣ್ಣದಾಗಿದೆ. ಸಮಂ ಕಾಯಶಿರಃ ಗ್ರೀವಂ ಧಾರಯನ್ ಅಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾ ಅಗ್ರಂ ಸ್ವಂ ದಿಶಃ ಚ ಅನವಲೋಕಯನ್ ಪ್ರಶಾಂತ ಆತ್ಮ ವಿಗತ ಬೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತಃ ಯುಕ್ತ ಆಸೀತ ಮತ್ಪರಃ ಅಂತ ಹೇಳ್ತಾರೆ. ಧ್ಯಾನಕ್ಕೆ ಕುಳಿತಾಗ ಸೊಂಟದಿಂದ ಮೇಲಿನ ನಮ್ಮ ಶರೀರ ನೆಟ್ಟಗೆ ಒಂದು ಸರಳ ರೇಖೆಯಲ್ಲಿರಬೇಕು. ಬೆನ್ನು ಬಗ್ಗಿರಬಾರ್ದು, ಕುತ್ತಿಗೆ ತಲೆ ವಾಲಿರಬಾರ್ದು.
ದೇಹವನ್ನು ನಿಶ್ಚಲಗೊಳಿಸಬೇಕು, ಸ್ವಲ್ಪವೂ ಅಲ್ಲಾಡಿಸಬಾರದು. ಈ ರೀತಿ ಕುಳಿತುಕೊಳ್ಳದೆ ಮನಸ್ಸಿನ ಸ್ಥಿರತೆ ಅಸಾಧ್ಯ. ಮನಸ್ಸು ಈ ದೇಹ ಎಂಬ ಒಂದು ಪಾತ್ರದಲ್ಲಿ ನೀರಿನಂತೆ. ಪಾತ್ರ ಅಲ್ಲಾಡಿದ್ರೆ ಏನಾಗ್ತದೆ, ಮನಸ್ಸು ಕೂಡ ನೀರಿನಿದ್ದಂಗೆ ಅಲ್ಲಾಡ್ತದೆ. ಇದರಿಂದ ಏಕಾಗ್ರತೆ ಭಂಗವಾಗ್ತದೆ. ಸೊ ದೇಹದಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಗ ಅಂದರೆ ಕಣ್ಣು. ಸೊ ದೇಹವನ್ನು ಸ್ಥಿರಗೊಳಿಸಿದ ಮೇಲೆ ಕಣ್ಣನ್ನು ಸ್ಥಿರಗೊಳಿಸಬೇಕು. ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡು ಅಂತ ಹೇಳ್ತಾ ಇಲ್ಲ. ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿದ್ರೆ ನಿದ್ದೆ ಬಂದ್ಬಿಡ್ತದೆ. ಆದರೆ ಕಣ್ಣು ಒಂದೇ ಪಾಯಿಂಟಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಭ್ರೂಮಧ್ಯ ಅಂತ 2 ಕಣ್ಣುಗಳ ಮಧ್ಯದಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೋದು. ಅದು ಸಾಧ್ಯ ಆಗಲಿಲ್ಲ ಅಂತಂದರೆ ಮೂಗು ತುದಿ ಇರ್ತದಲ್ಲ, ಆ ಮೂಗು ತುದಿಯನ್ನೇ ನೋಡ್ತಾ ಇರಬೇಕು. ಅಲ್ಲಿ ಸ್ಥಿರಗೊಳಿಸ್ಬೇಕು, ಅದನ್ನೇ ನೋಡಬೇಕು, ಬೇರೆ ಏನನ್ನೂ ನೋಡಬಾರ್ದು. ಸೊ ಮೂಗಿನ ತುದಿಯಲ್ಲಿ ದೃಷ್ಟಿಯನ್ನಿಟ್ಟು ಯಾವ ದಿಕ್ಕಿನ ಯಾವ ಆಕೃತಿಯ ಕಾಣದಂತೆ ನೇರವಾಗಿ ಒಂದೇ ಕಡೆ ಸ್ಥಿರಗೊಳಿಸಬೇಕು. ಕಣ್ಣೊಂದು ಮುಚ್ಚಿ ಮಾಡಬಹುದು, ಬಟ್ ನಿದ್ದೆ ಬರಲಾರ್ದೆ ನೋಡ್ಕೋಬೇಕು. ಕಣ್ಣು ಮುಚ್ಚಿದ್ರೆ ನಿದ್ದೆ ಬಂದ್ಬಿಡ್ತದೆ. ಈ ರೀತಿ ಧ್ಯಾನದ ಸ್ಥಿತಿಯಲ್ಲಿ ತಲುಪಿದಾಗ ಮನಸ್ಸು ಪ್ರಶಾಂತವಾಗ್ತದೆ. ಯಾವ ಗೊಂದಲವೂ ಇಲ್ಲದೆ ಅದು ಹೇಳೋದಕ್ಕೆ ಆ ಆನಂದ ಸ್ಥಿತಿ ವರ್ಣಿಸೋದಕ್ಕೆ ಆಗೋದಿಲ್ಲ. ಇದರಿಂದ ನಮಗೆ ಎಲ್ಲ ಭಯವೂ ಹೊರಟು ಹೋಗ್ತದೆ ಅಂತ ಕೃಷ್ಣ ಹೇಳ್ತಾನೆ. ಧ್ಯಾನಕ್ಕೆ ಅತಿ ಮುಖ್ಯವಾದ ಬೇಕಾದ ಇನ್ನೊಂದು ಅಂಶ ಏನಂತಂದರೆ ಬ್ರಹ್ಮಚರ್ಯ ಪಾಲನೆ ಅಂತ ಹೇಳ್ತಾರೆ. ಬ್ರಹ್ಮಚರ್ಯ ಅಂತಂಬ ಪದಕ್ಕೆ ಬಹಳ ಅರ್ಥಗಳಿದೆ. ಪರಬ್ರಹ್ಮನ ಕಡೆಗೆ ಹೋಗುವಂಥ ದೀಕ್ಷೆ ಇದನ್ನು ಬ್ರಹ್ಮಚರ್ಯ ಅಂತ ಕರೀತಾರೆ. ಭಗವಂತನ ಕಡೆ ಯಾರು ಪ್ರಯಾಣ ಮಾಡ್ತಾರೆ, ಬ್ರಹ್ಮ ಅಂತಂದರೆ ದೊಡ್ಡದು, ದೊಡ್ಡ ವಿಚಾರವನ್ನು ತಿಳಿದುಕೊಳ್ಳಿಕ್ಕೆ ಯಾರು ಪ್ರಯತ್ನ ಮಾಡ್ತಾ ಆ ಹಾದಿಯಲ್ಲಿ ನಡೀತಾರೆ, ಆ ನಡೆಯುವಂಥ ದೀಕ್ಷೆಯನ್ನು ಯಾರು ಪಡೆದಿರ್ತಾರೆ ಅದನ್ನು ಬ್ರಹ್ಮಚರ್ಯ ಅಂತ ಕರೀತಾರೆ. ಸೊ ನಿರಂತರ ವೇದಾಧ್ಯಯನ ಮಾಡೋನು ಕೂಡ ಬ್ರಹ್ಮಚಾರಿ ಅಂತಲೇ ಕರೀತಾರೆ. ಗೃಹಸ್ಥರು ನಿಯಮಿತ ಕಾಲದಲ್ಲಿ ಲೈಂಗಿಕ ಪಾಲನೆಯನ್ನು ಮಾಡೋದನ್ನು ಕೂಡ ಬ್ರಹ್ಮಚರ್ಯ ಅಂತಲೇ ಕರೀತಾರೆ. ಸೊ ತನ್ನ ಹೆಂಡತಿಯಲ್ಲಿ ಋತುಕಾಲದಲ್ಲಿ ಬಿಟ್ಟು ನಿಯಮವನ್ನು ಪಾಲಿಸಿ ಆ ರೀತಿಯಾಗಿದ್ದವನು ಕೂಡ ಬ್ರಹ್ಮಚಾರಿಗಳನ್ನೇ ಕರೀತಾರೆ. ಮದುವೆ ಆಗಿಲ್ಲ ಅಂತಂದರೆ ಪೂರ್ಣ ಬ್ರಹ್ಮಚಾರಿ ಅನ್ಬೋದು. ಮದುವೆ ಆದವರು ಕೂಡ ಬ್ರಹ್ಮಚಾರಿ ಕೆಳಗೆ ಬರ್ತಾರೆ. ಭಗವಂತನೇ ಸರ್ವೋತ್ತಮ ಎನ್ನುವಂಥ ಅಚಲವಾದಂಥ ಭಕ್ತಿಯಿಂದ ಭಗವಂತನಲ್ಲಿ ಸಂಪೂರ್ಣ ಭರವಸೆಯನ್ನಿಟ್ಟು ಸದಾ ಭಗವಂತನ ನೆನೆಯುತ್ತಾ ಎಂದೂ ಕೂಡ ಎದೆಗೊಂದದೆ ಸಮಾಧಿಯನ್ನು ತಲುಪಬೇಕು ಅಂತ ಹೇಳ್ತಾರೆ. ನಂತರ ಪ್ರಶ್ನೆ ಬರುತ್ತೆ, ಧ್ಯಾನದ ಪರಿಣಾಮ ಏನು? ನಾವು ಯಾಕೆ ಧ್ಯಾನ ಮಾಡಬೇಕು? ಅದರ ಏನು ಉಪಯೋಗ? ಇದೆಲ್ಲ ಕೂಡ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಸೊ ಅದನ್ನು ನಾವು ಮುಂದೆ ನೋಡೋಣ. ಮುಂದಿನ ವಾರ ಧ್ಯಾನ ಮಾಡೋದ್ರಿಂದ ನಮಗಾಗುವಂಥ ಉಪಯೋಗಗಳೇನು, ಇವತ್ತು ಧ್ಯಾನ ಹೇಗೆ ಮಾಡಬೇಕು, ಯಾವ ಥರದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಥರ ಆಸನವನ್ನು ಸಿದ್ಧ ಮಾಡಿಕೊಳ್ಳಬೇಕು, ಯಾವ ಥರ ಪಾಶ್ಚರ್ ನಾವು ಹೇಗೆ ಕೂತ್ಕೊಳ್ಬೇಕು, ನಮ್ಮ ಕಣ್ಣನ್ನು ಹೇಗೆ ಸ್ಥಿರಗೊಳಿಸಬೇಕು, ಸ್ಥಿರಗೊಳಿಸಿದ ನಂತರ ಮನಸ್ಸಿನಲ್ಲಿ ಏನು ಧ್ಯಾನ ಮಾಡಬೇಕು, ಇದೆಲ್ಲ ಕೂಡ ಇವತ್ತಿನ ಪಾಠದಲ್ಲಿ ನೋಡಿದ್ವಿ. ಅರುಣೋದಯ ಕಾಲ ಶ್ರೇಷ್ಠ. ಮನೆಯಲ್ಲಿ ಸಾತ್ವಿಕ ಪ್ರಕಂಪನೆಗಳು ಎಲ್ಲಿದೆಯೋ ಅಂಥ ಜಾಗದಲ್ಲಿ ಕೂತ್ಕೊಳ್ಳೋದು ಉತ್ತಮ. ಆಸನ ದರ್ಬೆ ಹಾಕಿಕೊಂಡು ಅದರ ಮೇಲೆ ಧಾವಳಿ ಹಾಕಿಕೊಂಡು ಕೂತ್ಕೊಳ್ಳೋದು ತುಂಬ ಉತ್ತಮ. ಶರೀರ ತುಂಬ ಪ್ಲೆಸೆಂಟ್ ಬಾಣಾಕಾರದಲ್ಲಿ ಸ್ಟ್ರೈಟಾಗಿ ಕೂತ್ಕೋಬೇಕು. ಸೊಂಟವನ್ನು ಸ್ಟ್ರೈಟಾಗಿಡಬೇಕು. ತಲೆ ಈ ಕಡೆ ಆ ಕಡೆ ಅಲ್ಲಾಡಬಾರ್ದು. ಕಣ್ಣು ಒಂದು ಕಡೆಗೆ ಕಾನ್ಸಂಟ್ರೇಟ್ ಮಾಡಬೇಕು. ಈ ಥರ ಮಾಡಿ ಮನಸ್ಸಿನಲ್ಲಿ ಭಗವಂತನನ್ನು ಧ್ಯಾನ ಮಾಡೋದು ಆರಂಭಿಸಬೇಕು. ಇದು ಇವತ್ತಿನ ಪಾಠದಲ್ಲಿ ಕೃಷ್ಣ ನಮಗೆ ಕೊಡುವಂಥ ಧ್ಯಾನದ ಒಂದು ಪ್ರಕ್ರಿಯೆ. ಇದನ್ನು ಮಾಡ್ತಾ ಇದ್ದರೆ ಕೂಡ ಒಂದೊಂದ್ಸಲ ಆಗೋದಿಲ್ಲ, ಆದರೂ ಕೂಡ ಪ್ರಯತ್ನವನ್ನು ಬಿಡಬಾರದು ಅಂತ ಹೇಳ್ತಾರೆ. ಯಾಕಂದರೆ ಮನಸ್ಸು ಎಷ್ಟೋ ವರ್ಷಗಳಿಂದ ಸ್ವಚ್ಛಂದವಾಗಿ ಅದು ಹೇಳಿದ ಮಾತೇ ನಾವು ಕೇಳ್ತಾ ಇದ್ದೀವಿ. ನಮ್ಮ ಹೇಳಿದ ಮಾತು ಮನಸ್ಸು ಕೇಳ್ತಾ ಇಲ್ಲ. ನೆನಪಿಟ್ಟುಕೊಂಡಿದ್ದು ಮರೆತು ಹೋಗ್ತದೆ, ಮರೆತು ಹೋಗೊಂದಿದ್ದು ನೆನಪಿಟ್ಟುಕೊಳ್ತದೆ. ನನಗೆ ಈಗ ಇಷ್ಟ ಅಂತಂದರೆ ಇಷ್ಟಕ್ಕೆ ವಿರುದ್ಧವಾಗೇ ಮಾಡಬೇಕಾಗತ್ತೆ. ಯಾವುದು ಇಷ್ಟಕ್ಕೆ ವಿರುದ್ಧವಾಗಿದೆಯೋ ಅದನ್ನೇ ಇಷ್ಟ ಅಂತ ತಿಳಿದು ಮಾಡಬೇಕಾಗ್ತದೆ. ಸೊ ಇದು ಮನಸ್ಸು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ. ಸೊ ನಾವು ಹೇಳಿದಂಗೆ ಕೇಳಬೇಕು ಅಂದರೆ ಸ್ವಲ್ಪ ಸಮಯ ಆಗ್ತದೆ, ಸಮಯ ಬೇಕು. ಅದನ್ನು ಮನಸ್ಸಂಬುದು ಸಣ್ಣ ಮಗು ಇದ್ದಂಗೆ, ಅದು ನಾವು ಹೇಳ್ದಂಗೆ ಕೇಳಲ್ಲ. ಅದನ್ನು ನಿಧಾನವಾಗಿ ನಾವು ಹೇಳ್ದಂಗೆ ಕೇಳೋಗಿ ಮಾಡಬೇಕು. ಹಾಗಾಗಿ ಅಷ್ಟಕ್ಕೆ ಸಮಯ ತಗೊಳುತ್ತೆ. ಹಾಗಾಗಿ ಆತ್ರಪಟ್ಟು ಇದು ನನಗೆ ಬರ್ತಾ ಇಲ್ಲ ಅಂತೇಳಿ ಬಿಡುವುದು ಬೇಡ. ಒಂದು ವೇಳೆ ಈ ಜನ್ಮದಲ್ಲಿ ಆಗಲಿಲ್ಲ ಅನ್ಕೊಳ್ಳಿ, ಬರೋ ಜನ್ಮದಲ್ಲಂತೂ ಸ್ಟಾರ್ಟ್ ಆಗ್ತದೆ. ನಮಗೇನು ಡೆಡ್ಲೈನ್ ಏನೂ ಇಲ್ಲ. ಯಾವ ಜನ್ಮದಲ್ಲಾದರೂ ಮನಸ್ಸು ನಾವು ಹೇಳಿದ ಮಾತು ಕೇಳೋದೇ ಬೇಕು. ಈ ಜನ್ಮದಲ್ಲಿ ನಾನು ಕೇಳ್ತಾ ಇಲ್ಲ ಅಂತ ಬಿಟ್ಬಿಟ್ರೆ ಬರೋ ಜನ್ಮದಲ್ಲಿ ಮಾಡಬೇಕಾದ್ರೂ ಇದೇ ಕೆಲಸವೇ. ಹಾಗಾಗಿ ಎಚ್ಚರ ತುಂಬ ಮುಖ್ಯವಾಗ್ತದೆ. ಸೊ ಇದು ಇವತ್ತಿನ
ಪಾಠ. ಆ, ಇವತ್ತಿನ ಪಾಠದಲ್ಲಿ ಏನಾದರೂ ಪ್ರಶ್ನೆಗಳು ಇದ್ದರೆ ನೀವು 2 ನಿಮಿಷದ ಕಾಲ ಕೇಳಬಹುದು. ಶ್ರೀಕೃಷ್ಣ ಅರ್ಪಣಮಸ್ತು.